ರಾಮ 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 ತಡ ತಡ ಕೃತ್ಯವಿದು ನೀ ತಡ ತಡೆ ಕೃತ್ಯವಿದು ನೀ ದುಡುಕದಿರು ತಾಯೇ ಸ್ವದಸಿನಿಂದಿರ್ಪರು ರಾಮ ಅಮ್ಮ ಕೆಡುಕದ ಶಾನನ ಶಿರ ಮುರಿದಿಡುತ್ತೆ ರಾಮ 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 ಕೆಡುಕದ ಶಾನನ ಶಿರ ಮುರಿದಿಡುತ್ತೆ ಕ್ಷಿಪ್ರದೋಳ್ ಬಂದು ರಾಮ ಲಕ್ಷ್ಮಣರ ಸಹಿತ ಏನಿದು ವಿಚಿತ್ರ ಕನಸಾಗಿರಬಹುದೇ? ಆದರೆ ಸ್ವಪ್ನಗಳಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳಕರವಾದುದು. ಅದು ಏನಾದರೂ ಆಗಲಿ, ನನ್ನ ಪ್ರಾಣನಾಥನನ್ನು ಧ್ಯಾನಿಸುತ್ತಾ ಆತನ ಕುಶಲ ವಾರ್ತೆಗಳನ್ನು ಸೂಚಿಸುತ್ತಿರುವುದರಿಂದ ಇದು ರಾಕ್ಷಸರ ಮಾಯೆ ಆಗಲಾರದೆಂದು ತೋರುತ್ತದೆ. ಹಾ ರಾಮಚಂದ್ರ, ಕಾಪಾಡು ಕಾಪಾಡು. ರಾಮ 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 ರಾಮ. ಶ್ರೀರಾಮಚಂದ್ರನಿಗೆ ಸೀತಾಮಾತೆಯವರನ್ನು ತಂದೊಪ್ಪಿಸುವೆನೆಂದು ವಾಗ್ದಾನ ಮಾಡಿದ ಸುಗ್ರೀವರಾಜನ ಮಾತು ನೆರವೇರುವುದರಲ್ಲಿ ಸಂದೇಹವೇ ಇಲ್ಲ. ಆಗಲಿ, ವಿಚಾರಿಸುವನು. ಅಮ್ಮ, ನಮಸ್ಕರಿಸುವನು ತಾಯಿ. ಅಮ್ಮ, ಸಕಲ ಶುಭ ಲಕ್ಷಣಗಳಿಂದ ಶೋಭಿಸುತ್ತಿರುವ ತಾವು ಯಾರು ತಾಯಿ? ಸೀತಾಮಾತೆಯವರು ತಾವಾಗಿದ್ದರೆ ಅಮ್ಮಯ್ಯ, ಕೆಲವು ಗೋಪ್ಯವಾದ ವಿಚಾರಗಳನ್ನು ಕೇಳಬೇಕಾಗಿರುವುದು. ತಾವು ಯಾರೆಂಬುದನ್ನು ತಿಳಿಸುವರಾಗಿ ತಾಯಿ. ಏನಿದು ಶ್ರೀರಾಮಚಂದ್ರರ ವಾಕ್ಯವು ನನ್ನ ಕಿವಿಯಲ್ಲಿ ಬೀಳುತ್ತಿದೆಯಲ್ಲ, ನಾನು ನನ್ನ ವಿಚಾರವನ್ನು ಹೇಳುವೆನು. ಜನಕನಾದರಣಿದವ ಜನಕನಾದಂದರಣಿದವ ವರ ಜನಕ ಸಕ ದಶರಥೇಂದ್ರ ಮಾವಾ ನಾಂ ಧನ್ಯ ನಾಂ ಧನ್ಯ. ಇನಿಯಂ ಕೌಸಲ್ಯ ವರತನಯ ಇನಿಯಂ ಕೌಸಲ್ಯ ವರತನಯ ಶ್ರೀರಾಮಚಂದ್ರರ ನಿರುಪಮ ವಿನಯ ರಾವಣದಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯಳಾದ ಸೀತೆಯು ನಾನೇ. ಶ್ರೀರಾಮಚಂದ್ರರ ಕುಶಲಗಳನ್ನು ಸೂಚಿಸುತ್ತಿರುವ ನೀನು ಯಾರು? ಅಮ್ಮ, ತಿಳಿಸುವಂತ. ದಕ್ಷಿಣ ದಿಕ್ಕಿನ ಕಡಲೋ ಅಮ್ಮ, ದಕ್ಷಿಣ ದಿಕ್ಕಿನ ಕಡಲೋ ರಾಕ್ಷಸರ ಪುರವೊಂದಿರಲಿಕ್ಕೆ ತಾಯೇ ಆಗ ವೀಕ್ಷಿಸಿ ನಿಮ್ಮ ಧೋಕ್ಷಿಸಿ ವೀಕ್ಷಿಸಿ ನಿಮ್ಮ ಧೋಕ್ಷಿಸಿ ತಾರೆಂದು ಪೇಳಿ ಕಳುಹಿಸ ಬಂದೆ ನಮ್ಮ ಜನನೇ ಅಮ್ಮಯ್ಯ ಆಗ ಅಮ್ಮ, ರಾಮ ಲಕ್ಷ್ಮಣನಿಂದ ಕಳುಹಿಸಲ್ಪಟ್ಟ ದೂತನಮ್ಮ. ಅಲ್ಲದೆ ಆಂಜನಾದೇವಿಯ ಗರ್ಭದಲ್ಲಿ ಜನಿಸಿದ ನನ್ನನ್ನು ಆಂಜನೇಯನೆಂದು ಕರೆಯುವರು ತಾಯಿ. ಈತನು ಎಷ್ಟು ಹೇಳಿದರೂ ಸಂಶಯವೇ ತೋರುತ್ತಿರುವುದಲ್ಲ. ರಾಮಚಂದ್ರ, ಕಾಪಾಡು ಕಾಪಾಡು. ಸಂದೇಹ ಬಿಡು ಮಾತೆ ಸುಂದರ ಸೂತೆ ಬೃಂದಾರ ಕುಸುಮಾಯಿತೆ ಅಮ್ಮಯ್ಯ ಸಿಂಹ. ಸಂದೇಹ ಬಿಡು ಮಾತೆ ಸುಂದ ನೆಲೆಸಿದ ನಿಂದ ನಾಮ ರಘುನಂದನನ ಕಡ ಇಂದು ನಿಮ್ಮಯ. ಅಮ್ಮ, ಸುಂದ ನೆಲೆಸಿದ ನಿಂದ ನಾಮ ರಘುನಂದನನ ಕಡ ಇಂದು ನಿಮ್ಮ ಚಂದ ಹೊಲಿಯಲು ಬಂದ ಸೇವಕ. ಅಮ್ಮ, ಚಂದ ಹೊಲಿಯಲು ಬಂದ ಸೇವಕನೆಂದು ತಿಳಿದ ಲೋಚನೆ ಸಂದೇಹ ಬಿಡು ಮಾತೆ ಸುಂದರ ಸುಂದೆ ಮೃತಾರ ಕುಸುಮಾಲಿತೆ
ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡಿದ್ದ ಸುಗ್ರೀವರಾಜರು, ಆ ವಾಲಿಯಿಂದ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡಿದ್ದ ಸುಗ್ರೀವರಾಜರು ತಮ್ಮ ರಮಣರ ದಯದಿಂದ ಎಲ್ಲವನ್ನು ಹೊಂದಿ ತಮ್ಮನ್ನು ಹುಡುಕಲು ದಿಕ್ಕು ದಿಕ್ಕಿಗೆ ಕಪ್ಪು ಸೈನ್ಯವನ್ನು ಕಳಿಸಿರುವರಮ್ಮ. ಅಲ್ಲದೆ ಆ ಪಾಪಿ ರಾವಣನು ನಿಮ್ಮನ್ನು ಸೆಳೆದುಕೊಂಡು ಅಪಹರಿಸಿಕೊಂಡು ಹೋಗುತ್ತಿದ್ದಾಗ ಆ ಋಷಿಮುಖ ಪರ್ವತದಲ್ಲಿ ತಾವು ತಮ್ಮ ಆಭರಣಗಳನ್ನು ಹಾಕಿದ್ದಿರಲ್ಲ, ಅದನ್ನು ತೆಗೆದುಕೊಂಡು ಹೋಗಿ ಆಭರಣದ ಗಂಟನ್ನು ಶ್ರೀರಾಮಚಂದ್ರರಿಗೆ ಒಪ್ಪಿಸಲು ಶ್ರೀರಾಮಚಂದ್ರರು ಅವುಗಳನ್ನು ನೋಡುತ್ತಾ ಒಂದು ವೇಳೆಯಲ್ಲಿ ಸಂತೋಷ ಪಡುತ್ತಲೂ ಮತ್ತೊಂದು ವೇಳೆ ದುಃಖ ಪಡುತ್ತಲೋ ಇರುವರಮ್ಮ. ಇದು ನಿಜವೇ ತಾಯಿ? ಆಹಾ, ಈತನನ್ನು ನಾನು ಹೇಗೆ ನಂಬಲಿ? ಸಂಶಯವೇ ತೋರುತ್ತಿರುವುದಲ್ಲ. ಆಂಜನೇಯ, ಶ್ರೀರಾಮಚಂದ್ರರು ಕ್ಷೇಮದಿಂದಿರುವರೆ ತಿಳಿಸೋ. ಅಮ್ಮ ತಿಳಿಸುವನು. ಕ್ಷೇಮದಿಂದ ವಿಗರುತ್ತಾಯೆ ರಾಮನ ಗುಂಪುಲ ಸೋಮ ಪ್ರತಾಪ. ಕ್ಷೇಮದಿಂದ ವಿಗರುತ್ತಾಯೆ ರಾಮನ ಗುಂಪುಲ ಸೋಮ ಪ್ರತಾಪ. ಅನುಜನೊಡನೆ ವಿನಯದಿಂದ ಅನುಜನೊಡನೆ ವಿನಯದಿಂದ ಗಣವನೇ ಸಾಧು ಜನನೇ ಕ್ಷೇಮದಿಂದ ವಿಗರುತ್ತಾಯೆ ರಾಮನ ಗುಕುಲ ಸೋಮ ಪ್ರತಾಪ. ಶ್ರೀರ ಮುನಿಯ ಯಜ್ಞವ ಕಾಯ್ದ ಶ್ರೀರ ಮುನಿಯ ಯಜ್ಞವ ಕಾಯ್ದ ದಾರಿಸಿಲೆಯ ನರಿಯ ಗೈದು ದಾರಿಸಿಲೆಯ ನರಿಯ ಗೈದು ಮರಾರಿಯ ಕೋ ದಂಡವ ಮುರಿದು ಮರಾರಿಯ ಕೋ ದಂಡವ ಮುರಿದು ನಿರಜ ಮುಖಿ ನಿನ್ನ ಕರ ಬಿಡಿದವರು ಕ್ಷೇಮದಿಂದ ವಿಗರುತ್ತಾಯೆ ರಾಮನ ಗುಕುಲ ಸೋಮ ಪ್ರತಾಪ. ಅಮ್ಮ, ಶ್ರೀರಾಮಚಂದ್ರರು ವಿಶ್ವಾಮಿತ್ರ ಋಷಿಯ ಜೊತೆಯಲ್ಲಿ ಸೇರಿ ಮಿಥಿಲಾ ಪಟ್ಟಣಕ್ಕೆ ಬರುತ್ತಿದ್ದ ಕಾಲದಲ್ಲಿ ದಾರಿಯಲ್ಲಿ ಋಷಿಯ ಶಾಪಕ್ಕೆ ಸಿಕ್ಕಿ ಕಲ್ಲಾಗಿ ಬಿದ್ದಿದ್ದಂಥ ಅಹಲ್ಯಾದೇವಿಗೆ ನಿಮ್ಮ ರಮಣರ ದಯದಿಂದ ಶಾಪ ವಿಮೋಚನೆ ಆಗಿ ಪುನಃ ಶ್ರೀಜನ್ಮವಾಯಿತಂತಮ್ಮ. ಅಮ್ಮ, ಅಲ್ಲದೆ ಜನಕರಾಯನ ಸಭೆಯಲ್ಲಿ ಬಂದು ಕೋದಂಡವನ್ನು ಮುರಿದು ತಮ್ಮನ್ನು ಕೈ ಹಿಡಿದಂಥ ಶ್ರೀರಾಮಚಂದ್ರರು ಕ್ಷೇಮದಿಂದ ಇರುವರು ತಾಯಿ, ಕ್ಷೇಮದಿಂದ ಇರುವರಮ್ಮ. ಅಯ್ಯ, ನೀನು ನಿಜವಾಗಿಯೂ ಆಂಜನೇಯನೇ ಆದರೆ ಶ್ರೀರಾಮಚಂದ್ರರ ಶುಭ ಲಕ್ಷಣಗಳನ್ನು ತಿಳಿಸು. ಅಮ್ಮ ಅಮ್ಮ ತಿಳಿಸುವ ತಾಯಿ, ತಿಳಿಸುವ ತಾಯಿ. ಶ್ರೀರಾಮರ ಶುಭ ಲಕ್ಷಣಗಳು ಶ್ರೀರಾಮರ ಶುಭ ಲಕ್ಷಣಗಳು ಸಾಮುದ್ರಿಕ ಶಾಸ್ತ್ರದೋಳ್ ಪೊಗಳ ಲಸದಳವಮ್ಮ ತಾಯೇ ಅಮ್ಮಯ್ಯಾಗ ಈ ಭೂಮಿಯ ಪತ್ತಳಸದಳವಮ್ಮ. ಅಮ್ಮ, ಈ ಭೂಮಿಯ ಪತ್ತಳಸದಳವಮ್ಮ ತಾಯೇ. ನಾನೇನು ಬಲ್ಲೆನು ಗಣಿಸಲ್ಕೆ ಮರ್ಕಟನಮ್ಮ ಜನನೇಗೆ ಜನನೇ. ಅಮ್ಮ, ಶ್ರೀರಾಮಚಂದ್ರರ ಶುಭ ಲಕ್ಷಣಗಳನ್ನು ವರ್ಣಿಸಲು ಮರ್ಕಟನಿಂದ ಸಾಧ್ಯವೇನಮ್ಮ? ಆದರೂ ಕೂಡ ಶ್ರೀರಾಮಚಂದ್ರರು ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸಮಾನವಾಗಿಯೂ ರೂಪಿನಲ್ಲಿ ಮನ್ಮಥನಿಗೆ ಸಮಾನವಾಗಿಯೂ ಶಾಂತಿಯಲ್ಲಿ ಭೂಮಿಗೆ ಸಮಾನವಾಗಿಯೂ ಕೀರ್ತಿಯಲ್ಲಿ ಪುರಂದರರಿಗೆ ಸಮಾನವಾಗಿಯೂ ನೀತಜ್ಞನಾಗಿ ಘನಶ್ಯಾಮನಾಗಿ ಕಂಬುಗ್ರೀವನಾಗಿ ಮೇಘ ಗಂಭೀರ ಧ್ವನಿಯಾಗಿ ರಕ್ತಾಂತ ನಯಾನಾಗಿ ಅಜಾನುಬಾಹುವಾಗಿ ಅಜಾನುಬಾಹುವಾಗಿ ಅವಳದ ವರ್ಣದಂತಿರುವರಮ್ಮ ಶ್ರೀರಾಮಚಂದ್ರರೋ ಅವಳದ ವರ್ಣದಂತಿರುವರು. ಇನ್ನು ಲಕ್ಷ್ಮಣ ಸ್ವಾಮಿಯವರೋ ಅಮ್ಮ
ಅಗ್ರಜರ ಪೂಜಾ ದುರಂಧರರಾಗಿರುವರು ತಾಯಿ. ಶ್ರೀರಾಮಚಂದ್ರರ ಶುಭ ಲಕ್ಷಣವನ್ನು ವರ್ಣಿಸಲು ಮರ್ಕಟನಾದ ನನ್ನಲ್ಲಿ ಸಾಧ್ಯವಿಲ್ಲಮ್ಮ. ಆದಿ ಸಹಸ್ರ ನಾಲಿಗೆಯುಳ್ಳ ಆದಿಶೇಷನಿಗೂ ಅಸದಳವಾಗಿರುವುದು ಮರ್ಕಟನಾದ ನಾನು ನನ್ನ ಕೈಲಾದ ಮಟ್ಟಿಗೆ ವರ್ಣಿಸಿರುವನು ತಾಯಿ. ಇದು ನಿಜವೇನಮ್ಮ? ಆಹಾ, ಈತನು ಹೇಳಿದ್ದು ಇಷ್ಟು ಹೇಳಿದರೂ ಶ್ರೀರಾಮಚಂದ್ರರ ನಿಜ ಭಕ್ತನೇ ಸರಿ. ಅಯ್ಯ ವಾನರ ವೀರನೇ, ನೀನು ಬರುವಾಗ್ಗೆ ನನ್ನ ಗುರುತಿಗಾಗಿ ಶ್ರೀರಾಮಚಂದ್ರರು ಏನನ್ನು ಕೊಟ್ಟು ಕಳಿಸಿರುವರು? ಅಮ್ಮ 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 ಮರೆತಿದ್ದನು ತಾಯಿ. ಅಮ್ಮ, ಜನನಿ ಇದು ಶ್ರೀರಾಮಚಂದ್ರರ ಅಮ್ಮ. ಜನನಿ ಇದು ಶ್ರೀರಾಮಚಂದ್ರರ ಘನಮುದ್ರಿಕೆಯು ಕೇಳ್ತಾಯೇ, ಇದನ್ನು ಸ್ವೀಕರಿಸಮ್ಮ ತಾಯೇ. ಅಮ್ಮ, ಶ್ರೀರಾಮಚಂದ್ರರು ನಾನು ಬರುವಾಗೆ ಇದೋ ಅವರ ಮುದ್ರೆ ಹುಂಗುರವನ್ನು ಕೊಟ್ಟಿರುವರು ತಾಯಿ. ಅಮ್ಮ, ಇದನ್ನು ಅನುಮಾನವನ್ನು ಪಡೆದೆ ಮನದ ಅನುಮಾನವನ್ನು ತೊರೆದು ಇದನ್ನು ಸ್ವೀಕರಿಸಬೇಕು ತಾಯಿ. ಕೊಡುವನಾಗೋ ಆಂಜನೇಯ, ತೆಗೆದುಕೊಳ್ಳುವರಾಗಿ. ರಾಮಚಂದ್ರ, ಮಂಗಳದಾಯಕ ಮುದ್ರಿಕೆ, ಮಂಗಳದಾಯಕ ಮುದ್ರಿಕೆ, ತುಂಗಪ್ರದಾಯಕ ಮುದ್ರಿಕೆ, ರಾಮಚಂದ್ರ, ಭೋಗವಿಕಾಂತನ ಮುದ್ರಿಕೆ, ಭೋಗವಿಕಾಂತನ ಮುದ್ರಿಕೆ, ಇಂಗನೆ ಕೈ ಸೇರ್ತಿದು ಧನ್ಯಳಾದೆನು ಜಗದೇ. ರಾಮಚಂದ್ರ, ನಿನ್ನ ಮುದ್ರಿಕೆಯನ್ನು ನೋಡಿದ್ದು ನಿನ್ನನ್ನೇ ನೋಡಿದಾಗಾಯಿತು. ಅಯ್ಯ ವಾನರ ವೀರನೇ, ಅಮ್ಮ ತಾಯೇ, ಶತಯೋಜನ ವಿಸ್ತೀರ್ಣವುಳ್ಳವಾದ ಸಮುದ್ರವನ್ನು ದಾಟಿ ಬಂದದ್ದು ನಿನ್ನ ಪರಾಕ್ರಮವನ್ನು ಎಷ್ಟು ಹೇಳಿದರೂ ಸಾಲದು. ರಾಮ ರಾಮ, ಈ ಸಮುದ್ರವನ್ನು ಹೇಗೆ ಶ್ರೀರಾಮಚಂದ್ರರು ಲಕ್ಷ್ಮಣ ಸಮೇತರಾಗಿ ಕ್ಷೇಮದಿಂದಿರುವರೇ? ಅಮ್ಮ, ನಾನು ಕೋರಿದ ವೇಳೆಯಲ್ಲಿ ವಿಶ್ವರೂಪ ಬರುವುದೆಂದು ಹಿಂದೆ ಪಿತಾಮಹನಿಯರಿಂದ ಅನುಗ್ರಹವಿರುವುದಮ್ಮ. ಆಂಜನೇಯ, ನಿನ್ನ ವಿಶ್ವರೂಪವನ್ನು ನೋಡಬೇಕೆಂದು ಕುತೂಹಲವುಳ್ಳವಳಾಗಿರುವೆನು. ನಿನ್ನ ವಿಶ್ವರೂಪವನ್ನು ತೋರಿಸು. ವಿಶ್ವರೂಪ ಅಮ್ಮ ಬೇಡ ತಾಯಿ, ನನ್ನ ವಿಶ್ವರೂಪವನ್ನು ನೋಡಿ ತಾವು ಭಯ ಪಡುವಿರೋ ಏನೋ. ಭಯವೇ ತಕ್ಕೆ, ಹೇಳುವನಾಗೂ ಆಂಜನೇಯ. ಬಂಧುವು ನೀನೆ, ಭಾಗ್ಯವು ನೀನೆ. ರಾಮ ರಾಮ ರಾಮ. ಬಂಧುವು ನೀನೆ, ಭಾಗ್ಯವು ನೀನೆ, ಬಂಧನ ಕಾಣೋ ಶ್ರೀರಾಮ ರಾಮ. ಬಂಧನ ಕಾಯೋ ಶ್ರೀರಾಮ ರಾಮ. ಶ್ರೀರಾಮ ರಘುರಾಮ, ಶ್ರೀರಾಮ ಜಯ ರಾಮ ರಾಮ.
ಮಗು, ಈ ವಿದ್ಯೆಯನ್ನು ನೀನು ಎಲ್ಲಿ ಕಲಿತೆ? ಅಮ್ಮ, ಈ ನಮುಖ ಸುರರಲ್ಲಿ ಅಮ್ಮ, ಈ ನಮುಖ ಸುರರಲ್ಲಿ ಘನತರವಾದ ವಿದ್ಯೆಗಳನ್ನೆಲ್ಲ ಕಲಿತೆ ನಮ್ಮ ತಾಯೇ ಅಮ್ಮ, ಅಮ್ಮಯ್ಯ. ಅಣುವಾಗಲು ಬಲ್ಲೆನಮ್ಮ ಅಮ್ಮ, ಅಣುವಾಗಲು ಬಲ್ಲೆನಮ್ಮ ತಾಯೇ, ಹನುಮಂತನೆನ್ನ ದಿವ್ಯ ನಾಮವಿಹುದಮ್ಮ ಶುಭಾಂಗಳೇ ತಾಯೇ. ಅಮ್ಮ, ನಾನು ಈ ವಿದ್ಯೆಯನ್ನು ಹಿಂದೆ ಸುರರಲ್ಲಿ ಕಲಿತನಮ್ಮ. ಆಂಜನೇಯ, ನಿನ್ನ ಪ್ರಥಮ ಆಶ್ರಮ ಯಾವುದು? ರಮಣೀಯವಾದ ಪ್ರಥಮ ಆಶ್ರಮದೊಳಿದ್ದೆನಮ್ಮ, ರಮಣೀಯವಾದ ಪ್ರಥಮ ಆಶ್ರಮದೊಳಿದ್ದೆನಮ್ಮ. ನಿಮ್ಮ ರಮಣರ ದಯದಿಂದ ಎಲ್ಲವನು ತೃಣವೆಂದು ಭಾವಿಸುವೆನು ತಾಯೇ ಆ ಅಮ್ಮ. ಅಮ್ಮ, ನನ್ನ ಬಾಲಬ್ರಹ್ಮಾಚಾರ್ಯ ಆಶ್ರಮವೇ ನನ್ನ ಆಶ್ರಮವಮ್ಮ, ಪ್ರಥಮ ಆಶ್ರಮವಮ್ಮ. ಎನ್ನಂ ಪ್ರತಿನಿಧಿ ಎನಿಸಿದ ಎನ್ನ ಪ್ರತಿನಿಧಿ ಎನಿಸಿದ ಸನ್ನುತ ಚೂಡ ರತ್ನವ ನೀಡು ರಾಮಗೆ. ಆಂಜನೇಯ, ಈ ಚೂಡಾಮಣಿಯನ್ನು ನನ್ನ ಗುರ್ತಿಗಾಗಿ ಶ್ರೀರಾಮಚಂದ್ರರಿಗೆ ಕೊಡು. ಕೊಡುವರಾಗಿ ತಾಯಿ, ಕೊಡುವರಾಗಿ. ಜಯ ಜಯ ಶ್ರೀರಾಮ. ಅಮ್ಮ, ನಾನಿನ್ನು ಹೋಗಿ ಬರೋಣವೇ ತಾಯಿ? ಆಂಜನೇಯ, ನಿನಗೆ ಮಂಗಳವಾಗಲಿ, ಹೋಗಿ ಬಾ. ಅಮ್ಮ, ನಾನಿನ್ನು ಹೋಗಿ ಬರಲೆ. ಏನಾದರೂ ಕೇಳುವುದಿದ್ದರೆ ಕೇಳು ಮಗು. ಅಮ್ಮ, ಮತ್ತೇನು ಇಲ್ಲ ತಾಯಿ. ನಾನು ಪಟ್ಟಣವನ್ನು ಬಿಟ್ಟಾಗಿನಿಂದಲೂ ತಮ್ಮ ದರ್ಶನವಾಗುವವರೆಗೂ, ತಮ್ಮನ್ನು ಕಾಣುವವರೆಗೂ ಫಲಹಾರಗಳನ್ನು ಮುಟ್ಟುವುದಿಲ್ಲವೆಂದು ಶಪಥ ಮಾಡಿದ್ದೆನು. ಇದೋ ತಮ್ಮ ದರ್ಶನವಾಯಿತು. ಇಲ್ಲಿನ ಫಲಹಾರಗಳನ್ನು ಭಕ್ಷಿಸಲು ನನಗೆ ಅಪ್ಪಣೆಯಾಗಬೇಕು ತಾಯಿ. ಆಂಜನೇಯ, ಇಲ್ಲಿ ಕ್ರೂರ ರಾಕ್ಷಸರು ಕಾವಲಾಗಿರುವರು. ನೀನು ಫಲಹಾರಗಳನ್ನು ಭಕ್ಷಿಸಿದ್ದೇ ಆದರೆ ಏನು ಅನರ್ಥಗಳನ್ನು ಮಾಡುವರ ಮಗು? ಅಮ್ಮ, ತಾವು ಅಪ್ಪಣೆಯನ್ನು ಕೊಟ್ಟ ಮಾತ್ರದಲ್ಲಿ ಅವರನ್ನೆಲ್ಲ ನೋಡಿಕೊಳ್ಳುವೆನಮ್ಮ. ಆಂಜನೇಯ, ಅಲ್ಲಿ ಎಲ್ಲಿಯಾದರೂ ಒಂದು ಕಡೆ ಫಲಹಾರಗಳನ್ನು ಭಕ್ಷಿಸಿ ಹೊರಟು ಹೋಗು ಮಗು. ಆಗಬಹುದು ತಾಯಿ. ಪಡಪಡಲೋ ಕಡುಗ ಕಪಿಯ ಪಿಡಿದು ನಡೆಯಿರೋ, ಪಡಪಡಲೋ ಕಡುಗ ಕಪಿಯ ಪಿಡಿದು ನಡೆಯಿರೋ, ಪಡೆದು ಪಡೆದು ಕಡೆದು ಕಡೆದು ಕೊಡುವೆ ರಕ್ತವಾ. ಕೊಡುಗನ ಕಾಡಿಕೊಂಡು ಬಾಡ ತಿನ್ನುವ, ಕಾಡಿಕೊಂಡು ಬಾಡ ತಿಂದು ತೇಗಿ ಮೆರೆಯುವ. ಪಡಪಡಲೋ ಕಡುಗ ಕಪಿಯ ಪಿಡಿದು ನಡೆಯಿರೋ, ಒಡೆದು ಬಡೆದು ಕಡಿದು ಕಡಿದು ಕುಡಿವೆ ರಕ್ತವಾ. ಲೋ ಕೇಳ, ಇಲ್ಲಿ ಈ ಕೋಟೆ ನಡೆಯಲು ಎಷ್ಟು ಜನ ಬಂದಿರುವರು? ಕೋಟಿ ಜನ ಬಂದಿದ್ದೀವಿ ಕಣ. ಕೋಟಿ ಜನ ಏತಕ ನನ್ನ ಕೈಗೆ ಸಿಕ್ಕಿದರೆ ಹಿಂಡಿ ಬಿಡುವೆನು. ಬಟ್ಟಣ ಇಟ್ಟದು ಬಟ್ಟಣ. ಈ ಕೋತಿ ಇಲ್ಲೆಲ್ಲೋ ಇರ್ಬೇಕು ಮಗ ಹುಡ್ಕಣ. ಈ ಸಾಮಾನ್ಯದೆಲ್ಲ ಪಾಪ ದಿಗಿಲಾಗ್ತದೆ. ದೇವರು ಅನಿಸ್ತದಪ್ಪ ಯಾಕ. ಕೋತಿ ಇಲ್ಲದಲ್ಲ, ಎಲ್ಲೂ ಹೋಗಿಲ್ಲ. ಎಲ್ಲವೋ ನೀವು ಯಾರೋ? ನಾವು ಈ ವನಪಾಲಕರು ಮಂಗಂಡ. ವನಪಾಲಕರು ಇಲ್ಲಿ ಏತಕ್ಕೆ ಬಂದಿರುವರು? ನಿನ್ನನ್ನು ಹಿಡಿಯಲು ಬಂದಿರುವರು. ನನ್ನನ್ನು ಹಿಡಿಯುವ ಆ ಮಾತಾಗಿರಲಿ. ನಾನು ಹೇಳಿದಂತೆ ಕೇಳಿವರೋ ಇಲ್ಲವೋ? ಕೇಳುವುದಿಲ್ಲ ಅಂದ್ರೆ ಏನ್ ಮಾಡ್ತೀಯ ಮಂಗಣ್ಣ? ನಿಮಗೆ ಯಮಲೋಕ ಯಾತ್ರೆ. ಬೇಡ 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 ಬೇಡ, ಬನ್ನಿ ಇಲ್ಲಿ, ಹೋಗ ಕಡಿತ. ಬನ್ನಿ ಇಲ್ಲಿ. ನಾನು ಹೇಳಿದಂತೆ ಕೇಳಿರೋ? ಹೇಳಿರೋ? ಹೇಳ್ತೀವಿ ಮಂಗಣ್ಣ, ಹೇಳ್ಕೊಡು ಮಂಗಣ್ಣ. ರಾಮ 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 ಸೀತಾ, ರಾಮ 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 ಸೀತಾ. ರಾವಣ 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 ಸೀತಾ, ರಾವಣ ರಾಮ ರಾವಣ ಸೀತಾ. ನಾನು ಹೇಳಿದಂತೆ ಹೇಳಿರೋ? ಹೇಳ್ಕೊಡು ಮಂಗಣ್ಣ. ರಾಮ ರಾಮ ರಾಮ
ರಾಮ ರಾಮ ರಾಮ ಸೀತಾ ರಾವಣ 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 ಸೀತಾ ರಾವಣ 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 ಸೀತಾ. ಛೇ ನೀಚರೇ, ನಿಮ್ಮ ಬಾಯಲ್ಲಿ ರಾಮನಾಮವೇ ಹೊರಡದು. ಇಷ್ಟಿಷ್ಟು ಉತ್ತರ ಹೇಳ್ಕೊಟ್ರೆ ಹೆಂಗ್ ಮಂಗಣ್ಣ? ಇಷ್ಟಿಷ್ಟು ಹೇಳ್ಕೊಡು. ಇಸಿಸೆ ಹಾ. ಅಲ್ಲಿ ಕಾಣುವುದೇನೋ ಆ ಮರ, ಇಲ್ಲಿ ಕಾಣುವುದೇನೋ ಈ ಮರ. ಈಗ ಹೇಳಿರೋ ರಾಮ 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 ಆಮರಿ ಮರ ಮರಿ ಮರ ಆಮರಿ ಮರ ಮರಿ ಮರ ಆ ಮರಿ ಮರ ರಾಮ ಆ ಮರಿ ರಾಮ ಸೀತಾ ರಾಮ ಸೀತಾ ರಾಮ 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 ಸೀತಾ ರಾಮ ರಾಮ. ಎಷ್ಟು ಚಂದಾಗೈತೆ ಮಂಗಣ್ಣ ರಾಮನಾಮ. ರಾಮನಾಮ ಅಂತ ರುಚಿಯಾದ ಪದಾರ್ಥ ಕಾಣಿರೋ ಅದು ಆಗಿರಲಿ. ಬನ್ನಿಲಿ, ನಿಮ್ಮ ಪಟ್ಟಣದಲ್ಲಿ ವೀರಾದಿ ವೀರರು ಯಾರಿರೋ? ನಮ್ಮ ಪಟ್ಟಣದಲ್ಲಿ ವೀರಾದಿ ವೀರನು ಅಕ್ಷಯ್ ಕುಮಾರ್ ಇರುವರು ಮಂಗಣ್ಣ. ಅಕ್ಷಯನೇ, ಅವನನ್ನು ನನ್ನ ಮೇಲೆ ಯುದ್ಧಕ್ಕೆ ಕರೆದುಕೊಂಡು ಬನ್ನಿ. ಆಗ ಬರುತ್ತಿದ್ದಾನೆ ಅಕ್ಷಯ್ ಕುಮಾರನು. ಜೈ ಪ್ರಮಾದವನ ಪಡೆದ ಪ್ರಮಾದವನ ಒಪ್ಪಳಗೈದ ಕಪೆ ಅಮಿತಾಬುಧವೆಂದೆನಿಸೆ ಕರೆಯ ತೀರ್ಪ ದೇಶ ಕೋಣದ ನಿಲ್ಲದೆ ಕಪೆ ಅತಿ ಸಂಭ್ರಮದಳೋ ತಮಪುರಿಗೆ ಕಳಿಸಲು ಬಂದ ಅಕ್ಷಯ ಕುಮಾರ. ಅಕ್ಷಯ್ ಕುಮಾರ ಮನಸ್ಸು ಬಂದಂತೆ ಮಾತನಾಡುತ್ತಿರುವ ಮೊದಲು ಯುದ್ಧಕ್ಕೆ ನಿಲ್ಲುವನಾಗ ಕಪೆ. ಎಲ್ಲವೋ ಅಕ್ಷಯ, ಹೌದು, ನನ್ನ ಮೇಲೆ ಯುದ್ಧ ಮಾಡಬೇಕೆಂಬ ಅಭಿಲಾಷ ನಿನಗಿದ್ದರೆ ನಿಲ್ಲುವನಾಗ ಜಾಗೃತಿಯಾಗಿ. ಅಷ್ಟೇ ಬೇಡ, ಮೊದಲು ಯುದ್ಧಕ್ಕೆ ನಿಲ್ಲುವನಾಗ ಪಡಪಡಲವ ಕೆಡುಕ ಕಪ್ಪಿಯ ನುಡಿಯುವ ದೇಹಕ್ಕೆ ಇಲ್ಲವ ಕಪ್ಪೆ. ಪಡಪಡಲವ ಕೆಡುಕ ಕಪ್ಪಿಯ ನುಡಿಯುವ ದೇಹಕ್ಕೆ ಬಡಿದ ಬಡಿದ ಕಡಿದಲಿನ ಪಡೆದು ಬಡವಿನ ಇಲ್ಲವ ಕಪ್ಪೆ. ಅಕ್ಷಯನೇ ಧಿಕ್ಷಿಸಲು ರಕ್ಕಸಾದಮ, ಅಕ್ಷಯನೇ ಧಿಕ್ಷಿಸಲು ರಕ್ಕಸಾದಮ. ಈಗ ಈ ಕ್ಷಣದೊಳಗೆ ಕಪ್ಪೆ ನಿನ್ನ ವಿಫಲ ಬಂದು ಚಪಲವಾಯಿತೆ ಇಲ್ಲವ ಕಪ್ಪೆ. ಕಪಿ ನಿನ್ನ ವಿಫಲ ಬುದ್ಧಿ ಚಪಲವಾಯಿತೆ, ಚಪಲದಿಂದ ಕಪಿಯ ಸಿರುವ ಅಪಹರಿಸುವೆನು. ಕರುವೆ ಶಾಖೆ ಮುರುವೆ ಜೋಕೆ ತರುವೆ ಸಿರವನು, ಗುರುಳ ಏಕೆ ಅರ್ಪುತ್ತಿರುವೆ ಪರಮ ಪಾಪಿಯೇ. ಬಾಣವೇಗ ಬಾಣವೆಟ್ಟು ಪ್ರಾಣ ಹೊಂದಿತು ಕಪಿ. ಬಾಣವೇಗ ಬಾಣವೆಟ್ಟು ಪ್ರಾಣ ಹೊಂದಿಸಿ ಕೋಣೆ ಮುರಿದ ಕೋಣೆಗೆಡವೆ ಕಾಣ ನಾನಲ್ಲ. ಬುದ್ಧಿಯಿಂದ ಬುದ್ಧಿ ನಿನ್ನ ಒಂದು ಕೆಡವುದೇ, ನಿನ್ನ ಬುದ್ಧಿ ಕೆಡವುದೇ. ಯುದ್ಧ ಭೂಮಿಯಲ್ಲಿ ನಿನ್ನ ಗೆದ್ದು ನಲಿವೆನೋ. ಈ ಅಕ್ಷಯನು ಬಾಲನಾದರೂ ಬಹಳ ಚಮತ್ಕಾರವಾಗಿ ಯುದ್ಧ ಮಾಡುತ್ತಿರುವನು. ಇರಲಿ, ಇಲ್ಲಿ ಒಂದು ಪರುಗ ತಬ್ಬಿದ್ದಿರುವುದು, ಇದರೆಲ್ಲರೇ ಇವನನ್ನ ಧ್ವಂಸ ಮಾಡಿಬಿಡುವನು. ದೊಡ್ಡ ಕಪಿ ಅಕ್ಷಯ್ ಕುಮಾರ್ ಸಾಯಿಸ್ಬಿಡ್ತಲ್ಲ. ಸೇವಕರೇ, ಅಯ್ಯೋ ಮಂಗಣ್ಣ, ಇಲ್ಲಿ ಬನ್ನಿ. ಹೇಳು ಮಂಗಣ್ಣ. ಇವನನ್ನು ಎಳೆದುಕೊಂಡು ಹೋಗಿ ಬಿಸಾಡಿ ಬನ್ನಿ. ಇಷ್ಟ ದಪ್ಪ ತಲೆನ ಇಷ್ಟ ದಪ್ಪ ಮಾಡಿ ಬಿಸಾಕು ಅಂದ್ರೆ ಹೆಂಗಣ್ಣ ಮಂಗಣ್ಣ? ಮತ್ತೇನು ಮಾಡಿಬಿರೋ? ಇಷ್ಟಿಷ್ಟೇ ಕೊಯ್ ತಿನ್ಬಿಡ್ತೇವೆ ಮಂಗಣ್ಣ. ಛೇ, ನನ್ನ ಮಾಂಸವನ್ನು ತಿನ್ನಬಾರದು, ನನ್ನ ಮಾಂಸವನ್ನು ತಿನ್ನಬಾರದು. ಇವನನ್ನು ಎಳೆದುಕೊಂಡು ಹೋಗಿ ಸಮುದ್ರದಲ್ಲಿ ಬಿಸಾಡಿ ಬನ್ನಿ. ಬಿಸಾಕಲ್ಲ ಅಂದ್ರೆ ಏನ್ ಮಾಡ್ತೇವೆ ಮಂಗಣ್ಣ? ಅವನಂತೆ ನಿಮಗೂ ಯಮಲೋಕ ಯಾತ್ರೆ. ಬೇಡ 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 ಬೇಡ. ಹಲೋ ಸೇವಕರ, ಇಲ್ಲಿ ಬನ್ನಿ. ಇನ್ನು ನಿಮ್ಮ ಪಟ್ಟಣದಲ್ಲಿ ವೀರಾದಿ ವೀರರು ಯಾರಿರುವರು? ಇನ್ನು ಪಟ್ಟಣದಲ್ಲಿ ವೀರಾದಿ ವೀರನಿರುವನೆ ಎಂದರೆ ಇಂದ್ರಜಿತ ಕುಮಾರನು. ಇಂದ್ರಜಿತು? ಹಾ, ಅವನನ್ನು ಯುದ್ಧಕ್ಕೆ ಬರ ಹೇಳಿರೋ. ನಮ್ಮ ಇಂದ್ರಜಿತ ಕುಮಾರಕ್ಕೆ ಜೈ ಜೈ. ಇಂದ್ರಜಿತ ಕುಮಾರನೇ, ಕೋತಿ ಅಕ್ಷಯ್ ಕುಮಾರನು ಸಾಯಿಸಿಬಿಟ್ಟ. ಈಗ ಯುದ್ಧಕ್ಕೆ ಬರುತ್ತಿರುವವನು ಯಾರು? ನಮ್ಮ ಇಂದ್ರಜಿತ ಕುಮಾರನು. ಇಂದ್ರಜಿತು ಇವನೇ. ಮೇಘನಾಥನ್ ಎಂಬುವರು ಯಾರೋ? ಇವನೇ. ಇಂದ್ರಜಿತು ಇವನೇ, ಮೇಘನಾಥನು ಇವನೇ. ಆದರೆ ಇವನ ಮುಖ ಒಂದೇ ಒಂದಿದೆಯಲ್ಲೋ? ಇನ್ನೊಂದು ಮುಖ ಅವರ ಮನೆಯಲ್ಲಿ ಮಡಕೆಯಲ್ಲಿದೆ.
ಇಷ್ಟನ್ ಮಾಡ್ಕೊಂಬಿಡಿಗೆ ಅವ್ರ ಏನು ಮನ ಬಂದಂತೆ ಹರಟುತ್ತಿರುವೆ? ಎಲ್ಲವೋ- ಜಾಗೃತಿಯಾಗಿ ಯುದ್ಧಕ್ಕೆ ನಿಲ್ಲ. ಎಲ್ಲವೋ ನನ್ನ ಮೇಲೆ ಯುದ್ಧ ಮಾಡಬೇಕೆಂಬ ಅಭಿಲಾಷೆ ನಿನಗಿದ್ದರೆ ನಿಲ್ಲುವನಾಗೋ ಭ್ರಷ್ಟ, ನಿಲ್ಲುವನಾಗೋ ಯುದ್ಧಕ್ಕೆ ನಿಲ್ಲುವನಾಗೋ. ಇಕ್ಕೋ ಇಕ್ಕೋ ಇಂದ್ರಜಿತ್ ಕುಮಾರನ ಇಕ್ಕೋ. ಕೋತಿಯ ಬೇಡಲೆ ಈ ತರದಿ ಗಾದಿಪೆ ನಿನ್ನನ್ನು ಈ ಕ್ಷಣದಿ ನಾವು ವಾನರ. ಕೋತಿಯ ಬೇಡಲೆ ಈ ತರದಿ ಗಾದಿಪೆ ನಿನ್ನನ್ನು ಈ ಕ್ಷಣದಿ ಕಾದುರ ವೆದ್ದಕ್ಕೆ ನಿನ್ನನ್ನೀಗ, ಕಾದುರ ವೆದ್ದಕ್ಕೆ ನಿನ್ನನ್ನೀಗ ಕೂತಳ ಕಟ್ಟುವೆ ನೋಡು ಬೇಗ. ಕೋತಿಯ ಬೇಡಲೆ ಈ ತರದಿ ಗಾದಿಪೆ ನಿನ್ನನ್ನು ಈ ಕ್ಷಣದಿ ಹೇಳಿ ಜಂಬವಿದು ನೋಡುವ ನಿನ್ನಯ ಶೌರ್ಯವನ್ನು. ಹೇಳಿ ಎತ್ತಕ್ಕೆ ಜಂಬವಿದು ನೋಡುವೆ ನಿನ್ನಯ ಶೌರ್ಯವನ್ನು. ಕಾಡುತ್ತ ನಿನ್ನನ್ನು ಈ ಕ್ಷಣದಿ, ಕಾಡುತ್ತ ನಿನ್ನನ್ನು ಈ ಕ್ಷಣದಿ ಕೂತಳ ಕಟ್ಟುವೆ ನೋಡಬೇಕ. ಹೇಳಿ ಎತ್ತಕ್ಕೆ ಜಂಬವಿದು ನೋಡುವೆ ನಿನ್ನಯ ಶೌರ್ಯವನ್ನು. ಹಟ್ಟ ಬಂದಿಹ ನನ್ನ ಪಾಶದಿಂದ ಕಟ್ಟಿಕೊಂಡು ಹೋಗುವೆ ನಿನ್ನ ನೀಗ. ಅದನ್ನೇ ಹಟ್ಟ ಬಂದಿ ಪಾಶದಿಂದ ಕಟ್ಟಿಕೊಂಡು ಹೋಗುವೆ ನಿನ್ನ ನೀಗ. ಮೆಟ್ಟಿ ಪಾದಗಳ ಧೂಳು ಮಾಡಿ, ಮೆಟ್ಟಿ ಪಾದಗಳ ಧೂಳು ಮಾಡಿ ಕುಟ್ಟಿ ತಾಡುವೆ ನೋಡು ಬೇಗ. ಈ ತರದಿ ಕಾದಿಪೆ ನಿನ್ನನ್ನು ಈ ಕ್ಷಣದಿ. ಕೃಷ್ಣನ ಸಾಕಲ್ಲ ಪೌರಸವ ಇಷ್ಟು ತಸಲ್ಲದು ಸಂತಸವ. ಮುಷ್ಟಿಯಿಂದ ಇದ ನೋಡು, ಮುಷ್ಟಿಯಿಂದ ಇದ ನೋಡು ನಷ್ಟವ ಮಾಡುವ ಭ್ರಷ್ಟದಮ. ಓಹೋ, ಇದು ಸಾಮಾನ್ಯವಾದ ಕಪಿಯಲ್ಲ. ನಾನಿನ್ನು ಬ್ರಹ್ಮಾಸ್ತ್ರವನ್ನು ತೊಡೆದಿದ್ದರೆ ನನಗೆ ವಿಧಿ ಇಲ್ಲ. ಇದನ್ನು ತೊಟ್ಟು ಈ ಕಪಿಯನ್ನೀಗಲೇ ಬಂಧಿಸುವೆನು. ಆಹಾ, ಈ ಅಸ್ತ್ರಕ್ಕೆ ನಾನು ಬದ್ಧನಾಗಿರುವುದೇ ಒಳ್ಳೆಯದು. ಈ ನೀಚರು ಆ ರಾವಣನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗುವರು. ಅಲ್ಲಿನ ಬಲಾಬಲಗಳನ್ನು ತಿಳಿದುಕೊಳ್ಳಲು ನನಗೆ ಇನ್ನು ಉತ್ತಮವಾಯಿತು. ಸೇವಕರೇ, ಅಕ್ಷಯ್ ಕುಮಾರ, ಈ ಕಪಿಯು ನನ್ನ ಬ್ರಹ್ಮಾಸ್ತ್ರಕ್ಕೆ ಸೆರೆ ಸಿಕ್ಕಿರುವುದು. ನೀವಿನ್ನು ಹೆದರದೆ ಇದನ್ನು ಜನಕನ ಆಸ್ಥಾನಕ್ಕೆ ಎಳೆದು ತನ್ನಿ. ಇಟ್ಕೊಳ್ಳೋ ಮಂಗಣ್ಣ, ನಿಂಗತಿ ಗಂಗಣ್ಣ, ಮಂಗಣ್ಣ ನಡಿಯಣ್ಣ. ಜೈ ಶ್ರೀರಾಮ ರಾಮ ರಾಮ. ಇಟ್ಕೊಳ್ಳ ತಲೆ ಹರಟಬೇಡಿ, ನಿಮ್ಮ ದಣಿ ಅಪ್ಪಣೆಯಂತೆ ನಡೆಯುವರಾಗಿ. ಬಾ 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 ನಡೆ ಇಳ್ಕೊ. ಸಚಿವಾಯ ಸೋಜಿಗ, ಸಚಿವಾಯ ಸೋಜಿಗ, ಸಚಿವಾಯ ಸೋಜಿಗ. ಮಾತ್ರವು ಆಕೆಯ ಕುಮಾರನು ದಾಕ್ಷುಣಿ ಸಮರದೆ, ಆಕೆಯ ಕುಮಾರನು ದಾಕ್ಷುಣಿ ಸಮರದೆ ಈಕ್ಷಿಸಿರೊಳೆಯನು ಆ ಕ್ಷಣ ಸಮರದೆ, ಈಕ್ಷಿಸಿರೊಳೆಯನು ಆ ಕ್ಷಣ ಸಮರದೆ. ಸಚಿವಾಯ ಸೋಜಿಗ, ಸಚಿವಾಯ ಸೋಜಿಗ, ಸಚಿವಾಯ ಸೋಜಿಗ. ಆ ಕಡೆ ಏನೋ ಶಬ್ದ ಹೋಗುತ್ತಿರುವುದು ನೋಡು. ಮಹಾಪ್ರಭು, ಮಹಾಪ್ರಭು, ನಮ್ಮ ನುಡಿತಾವೆ ಮಹಾಪ್ರಭು. ಭಯ ಆಗುತ್ತೆ, ಭಯ ಆಗುತ್ತೆ. ಸಿದ್ಧಿಕರೇ, ಎಳೆದು ತನ್ನಿ. ಹೊಡಿತಾನೆ ಮಹಾಪ್ರಭು. ಸುಕುಮಾರ, ತಂದೆಯ ನೋಡಿದ್ದು ಬಿಡಿದು ತಂದೆಯನ ಕೋಡುಗನ ಜನಕ. ಸುಕುಮಾರ, ತಂದೆಯ ನೋಡಿದ್ದು ಬಿಡಿದು ತಂದೆಯನ ಕೋಡುಗನ ಬಂಧನವ ಬಂಧಿಸುತ್ತೆ ಬಂಧನವ ಬಂಧಿಸುತ್ತೆ ಕಂದನನ್ನು ಕೊಂದಿತು. ತಂದೆಯ ನೋಡಿದ್ದು ಬಿಡಿದು ತಂದೆಯನ ಕೋಡುಗನ ಜನಕ. ಜನಕ, ಅಕ್ಷಯ ಕುಮಾರಾದಿಗಳನ್ನು ಸಂಹರಿಸಿದ ಈ ಕಪಿಯು ನನ್ನ ಬ್ರಹ್ಮಾಸ್ತ್ರಕ್ಕೆ ಸೆರೆ ಸಿಕ್ಕಿರುವುದು. ನೀವಿನ್ನೂ ಅಪ್ಪಣೆ ಕೊಟ್ಟರೆ ಇದನ್ನೀಗಲೇ ತುಂಡು ತುಂಡಾಗಿ ಕತ್ತರಿಸುವಿರು ಜನಕ. ಸುಕುಮಾರ, ಸ್ವಲ್ಪ ಸಹಿಸು. ಕೊಡುಗ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವನ್ನು ಮೊದಲು ತಿಳಿಸು. ಕೆಲವೋ ನಾನು ರಾಮದೂತನು. ಹಾಗಾದರೆ ಇಲ್ಲಿ ಖ್ಯಾತಕ್ಕೆ ಬಂದೆವು.
ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ಸೀತಾಮಾತೆಯನ್ನು ಕದ್ದು ಅಪಹರಿಸಿಕೊಂಡು ಬಂದಿರುವ ಆ ರಾವಣನನ್ನು ನೋಡಬೇಕೆಂದು ಬಂದಿರುವನು. ಅವನ್ಯಾರೆಂಬುದನ್ನು ತಿಳಿಸೋ ಭ್ರಷ್ಟ. ಎಲ್ಲವೋ ಖೋಡ್ಗ ವೀರಾದಿ ವೀರನ್ನು ಹೆಸರುಗೊಂಡರೇನೋ ಅಲ್ಲದೆ ನಿನ್ನ ಒಡೆಯ ಧರ್ಮಪತ್ನಿಯನ್ನು ತಿಳಿಯೋ. ನೀನೆಯೋ ಆ ರಾವಣನೆಂಬ ಸೂರನು, ಸೀತಾಮಾತೆಯವರನ್ನು ಅಪಹರಿಸಿಕೊಂಡ ಮಹಾನುಭಾವನು. ಈ ಪಾಪಿ ಸಿಂಹಾಸನದ ಮೇಲೆ ಕುಳಿತು ಮಾತನಾಡುವುದು, ರಾಮದೂತನಾದ ನಾನು ನೆಲದ ಮೇಲೆ ನಿಂತು ಮಾತನಾಡುವುದು. ಇರಲಿ, ನನ್ನ ಲಾಂಗೂಲದಿಂದ ಸಿಂಹಾಸನವನ್ನು ಬೆಳೆಸಿ ಇವನಿಗೆ ಸರಿ ಸಮಾನವಾಗಿ ಕುಳಿತು ಮಾತನಾಡುವೆನು. ಎಲ್ಲವೋ ರಾವಣ, ನಾನು ಕೆಲವು ರಾವಣರನ್ನು ನೋಡಿರುವೆನು, ಹೇಳುವೆನು ಕೇಳೋ ಭ್ರಷ್ಟ. ಕೈಲಾಸವನೆತ್ತಿ ಶೈಲಜಾಪತಿ ಕೈಲಾಸವನೆತ್ತಿ ತೋಳ್ಗಳು ಸಿಕ್ಕಿದೆ ನರಳಾಡಿದ ಬಲಶಾಲಿ ದುರಾತ್ಮನೋ ನೀನೇನೋ. ನರಳಾಡಿದ ಬಲಶಾಲಿ ದುರಾತ್ಮನೋ ನೀನೇನೋ. ರಾವಣನೆಂಬುವ ದಾನವ ವಂಶಜ ದಶಶಿರ ದಾನವ. ಎಲ್ಲೋ ರಾವಣ, ಹಿಂದೆ ಅಹಂಕಾರ ಮದದಿಂದ ಕೈಲಾಸ ಪರ್ವತವನ್ನು ಎತ್ತಲು ಹೋಗಿ ತನ್ನ 20 ತೋಳುಗಳು ಪರ್ವತದ ಅಡಿಯಲ್ಲಿ ಸಿಕ್ಕಿಕೊಂಡು ನರಳಾಡುತ್ತಿದ್ದ ಪಾಪಿ ರಾವಣ ನೀನೆಯೋ ಅಥವಾ ಬೇರೊಬ್ಬನೋ ಹೇಳೋ. ಬಂಡನಾದ ದಾಸನಿಗೆ ಹೆಂಡತಿ ಹೇನಂದು ಕೈಲಾಸವನೆತ್ತಿ ಶೈಲಜಾಪತಿಯಿಂದ ಕೈಲಾಸವನೆತ್ತಿ ಶೈಲಜಾಪತಿಯಿಂದ ಲೀಲೆಯಿಂದರಗಳ ಪಡೆದವ ನಾನು ರಾವಣನೆಂಬುವ ದಶಶಿರ ಬ್ರಹ್ಮನು ನಾನೇನೋ. ಕೈಲಾಸ ಬರುವನು ಅಂತಿದ್ದಾಗ ಏನಾಯಿತು? ಪರಮೇಶ್ವರನನ್ನು ಮೆಚ್ಚಿ ಬೇಕಾದ ಹೊರಗಳನ್ನು ಕೂಡ ಏನೋ. ಹೌದೌದು, ಹೋದರೆ ಇನ್ನೆಷ್ಟು ಜನ ರಾವಣನ ನೋಡಿದೆಯೋ. ಕಟ್ಟಿರಲು ಒದೆಗಳ ತಿಂದ ಕಳ್ಳ, ತೊಟ್ಟಿಲಿಗೆ ಕಟ್ಟಿರಲು ಒದೆಗಳ ತಿಂದ ಕಳ್ಳ. ನೀನೇನೋ ಅದಮ, ನೀನೇನೋ ಭ್ರಷ್ಟ. ಎಲ್ಲೋ ರಾವಣ, ಅಹಂಕಾರ ಮದದಿಂದ ಪೂರ್ವ ಸಮುದ್ರದಲ್ಲಿ ಸ್ನಾನ ಮಾಡಿ ಕಣ್ಣು ಮುಚ್ಚಿಕೊಂಡು ಜಪ ಮಾಡುತ್ತಿದ್ದ ವಾಲಿಯನ್ನು ಜಯಿಸುವೆನೆಂದು ಹೋಗಿ ತನ್ನ 20 ತೋಳುಗಳನ್ನು ಆತನ ಕಂಕುಳಲ್ಲಿ ತಬ್ಬಿದಾಗ ಆ ವಾಲಿಯು ತನ್ನ ಬಾಲದಿಂದ ಹಾಗೆ ಭದ್ರಪಡಿಸಿ ಆಕಾಶಕ್ಕೆ ಹಾರಿ 7 ಸಮುದ್ರದಲ್ಲಿ ಹದ್ದಿ ನಿನ್ನನ್ನು ಆ ಬಾಲನಾದ ಅಂಗದನ ತೊಟ್ಟಿಲಿಗೆ ಕಟ್ಟಿರಲು ಆ ಬಾಲನಾದ ಅಂಗದನು 10 ತಲೆ ಹುಳುವೆಂದು ತೊಟ್ಟಿಲಿಗೆ ಕಟ್ಟಿರೋಣ. ಬಾಲನಾದ ಅಂಗದನ್ನು ಜಾಡಿಸಿ ಒದೆಯುತ್ತಿರುವಾಗ ಆ ಒದೆಗಳನ್ನು ತಿನ್ನಲಾರದೆ ಅಲ್ಲು ಕಿರಿಯುತ್ತಿದ್ದ ರಾವಣನ ನೀನೇನೋ ಅಥವಾ ಬೇರೊಬ್ಬನೋ. ಇನ್ನಷ್ಟು ರಾವಣನ ನೋಡಿದೆಯೋ. ದೃಢನ ದೋರುವನೆಂದೋ ಪಿಡಿಯ ಬಂದಾಡಿಯೋಳೋ. ದೃಢನ ದೋರುವನೆಂದೋ ಪಿಡಿಯ ಬಂದಾಡಿಯೋಳೋ. ನಾಡಿದ ಬಲಶಾಲಿ ದುರಾತ್ಮನೋ. ಸಿಲುಕೆ ನರಳಾಡಿದ ಬಲಶಾಲಿ ನೀನೇನೋ ಭ್ರಷ್ಟ ನೀನೇನೋ. ಎಲ್ಲೋ ರಾವಣ, ಜನಕರಾಯನ ಸಭೆಯಲ್ಲಿ ಧನಸ್ಸನ್ನು ಎತ್ತುವೆನೆಂದು ಹೋಗಿ ಎತ್ತಲಾರದೆ ಎದೆಯ ಮೇಲೆ ಹಾಕಿಕೊಂಡು ನರಳಾಡುತ್ತಿದ್ದ ರಾವಣನು ನೀನೆಯೋ ಅಥವಾ ಬೇರೊಬ್ಬನೋ ಬಗಳ. ಇನ್ನಷ್ಟು ರಾವಣನ ನೋಡಿದೆಯೋ. ಹೇಳುವೆನು ಕೇಳೋ ಭ್ರಷ್ಟನೆ, ನಾರಿ ಚೋರನೆ. ಶ್ರೀ ರಘುರಾಮರ ನಾರಿಯ ಮೋಸದೆ, ಶ್ರೀ ರಘುರಾಮರ ನಾರಿಯ ಮೋಸದೆ ಬಾಧಿಸಿ ತಂದಿಗ ಗೌತಮ ಕಳ್ಳ.
ಧಾವಿಸಿ ತಂದೀಗ ದೂತ ಮನುಜ ತಳ್ಳ ನೀನೇನೋ ಭ್ರಷ್ಟ ನೀನೇನೋ ಅಧಮ. ಎಲ್ಲೋ ಭ್ರಷ್ಟ, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಬಂದ ರಾವಣನು ನೀನೆಯೋ ಅಥವಾ ಬೇರೊಬ್ಬನೋ ಹೇಳೋ. ಬಂಡನಾದ ದಾಸರಿಗೆ ಎಂಡತಿ ಏನಂದ ಕೊಡಗ. ಬಂಡನಾದ ದಾಸರಿಗೆ ಎಂಡತಿ ಏನೆಂದ ತಿಂಡು ಬೋದ ಕಪಿಗೆ ಕೊಂಡು ಬಂದ ಸೀತೆಯ. ತಿಂಡು ಬೋದ ಕಪಿಗೆ ಕೊಂಡು ಬಂದ ಸೀತೆಯ. ರಾವಣನೆಂಬುವ ದಾನವಾಂಚಜ ರಸಚಿರ ಬ್ರಹ್ಮನು ನಾನೇನೋ ಓ ಕೊಡಗ. ಇನ್ನೆಷ್ಟು ರಾವಣ ನೋಡಿಯೋ? ಎಲ್ಲವೋ ರಾವಣ, ಬೇಡ, ನನ್ನ ಮಾತನ್ನು ಕೇಳು. ಶ್ರೀರಾಮಚಂದ್ರರ ಧರ್ಮಪತ್ನಿಯಾದ ಸೀತಾಮಾತೆಯನ್ನು ತಂದಿರುವುದು ನೋಡಿದರೆ ಸ್ವಲ್ಪದರಲ್ಲಿಯ ಲಂಕೆಯು ಧೂಳಾಗಿ ಹೋಗುವುದು. ಬೇಡ, ನನ್ನ ಮಾತನ್ನು ಕೇಳು. ಶ್ರೀರಾಮಚಂದ್ರರು ಎಂತಾವರೆಂದು ತಿಳಿದಿರುವೆಯೋ ಮೋಡ. ಒಂದೇ ಬಾಣದಿ ಕೊಂದನು ವಾಲಿಯ, ಒಂದೇ ಬಾಣದಿ ಕೊಂದನು ವಾಲಿಯ. ಇದೇ ರಘುರಾಮರು ಕಶಕಂಡನೋ ಸುರಮುನಿ ವಿನೂತನ ಚರಿತವ ಬಣ್ಣಿಸಲು. ಸುರಮುನಿ ವಿನೂತನ ಚರಿತವ ಬಣ್ಣಿಸಲು ಎಡಿ ರಾವಣ ನೀನಾದೆ. ಏಕೆ ನೀನವಿ ಏಕಿಯಾದೆಯೋ ಲೋಕಮಾತೆಯ ತಂದು ವ್ಯಾಕುಲ ಪಡಿಸುವೆ. ಎಲ್ಲೋ ರಾವಣ, ಬೇಡ, ನನ್ನ ಮಾತನ್ನು ಕೇಳು. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ಸೀತಾಮಾತೆಯವರನ್ನು ಶ್ರೀರಾಮಚಂದ್ರರಿಗೆ ಒಪ್ಪಿಸಿ ಶರಣಾಗತನಾಗು. ಇಲ್ಲವಾದರೆ ನಿನಗೇನಾದರೂ ಅವಮಾನವಾಗುವುದಾದರೆ ರಾಮದೂತನಾದ ನನ್ನ ಕಾಲಿಗಾದರೂ ಬಿದ್ದು ಶರಣಾಗತನಾಗೋ. ನಿನ್ನ ತಪ್ಪನ್ನು ಮನ್ನಿಸುವೆನು ಭ್ರಷ್ಟ. ಕೊಡಗ. ಹೇ ನಂದಯ್ಯೋ ಹೇಜಿ ಬಂದ್ರ ಹೇ ನಂದಯ್ಯೋ. ಕಾಣದ ಕೋಟಿ ನಿನ್ನನ್ನು ಹೋಗದಿ ನಿನ್ನನ್ನು ಕೊಲ್ಲುವೆನು. ಪ್ರೀತಿ ಕಾಣದೆ ಮಾತನಾಡಲು ಕೋಟಿ ನಿನ್ನನ್ನು ಎತ್ತಿಸುತ್ತದೆ. ಆಟದಿ ನಿನ್ನನ್ನು ಕೊಲ್ಲುವೆನು, ಆಟದಿ ನಿನ್ನನ್ನು ಕೊಲ್ಲುವೆನು, ಆಟದಿ ನಿನ್ನನ್ನು ಕೊಲ್ಲುವೆನು. ಓ ಸ್ವರ್ಗ, ಯುಕ್ತವನ್ನರಿಯದೆ ಈ ರೀತಿ ಹೇಳ್ತೀರಿಯ? ನಿನ್ನನ್ನೀಗ ಚಿತ್ತನಾಗಿಬಿಡನು ಭ್ರಷ್ಟ. ಅಗ್ರಜ, ಈತನನ್ನು ಕೊಲ್ಲುವುದಕ್ಕಿಂತ ಯಾವುದಾದರೊಂದು ಶಿಕ್ಷೆಯನ್ನು ಕೊಟ್ಟು ವಿಧಿಸುವುದು ಒಳ್ಳೆಯದು ಅಗ್ರಜ. ಹೇ ವಿಭೀಷಣ, ಒಳ್ಳೆ ಉಪಾಯವನ್ನು ಹೇಳಿದೆ. ರೇ ಸೇವಕರ, ಈ ಕೋಡಗನ ಬಾಲಕ್ಕೆ ಬಟ್ಟೆಯನ್ನು ಹಚ್ಚಿ ಬೆಂಕಿಯನ್ನು ಹಚ್ಚಿ ಪಟ್ಟಣದ ಬೀದಿ ಬೀದಿ ಬಿಟ್ಟು ಬಿಡಿ. ಮಹಾಪ್ರಭು, ನಿನ್ ಗತಿ ಹೆಂಗಣ್ಣ? ನೋಡಿ ಅಣ್ಣ, ನಿನ್ನ ಬಾಲಕ್ಕೆ ಲಾಂಗೋಲಿ ಬೆಂಕಿ ಇತ್ತೀನಣ್ಣ. ಕಳಣ್ಣ ಏನೋ ಪಟ್ಟಣದಲ್ಲಿ ಇದ್ದಂತ ಬಟ್ಟೆ ಎಲ್ಲ ಖಾಲಿ ಆಗೋಯ್ತಲ್ಲ. ಹೋಗಿ ಅಶೋಕವನ್ನು ಹೋಗಿ ಸೀತಾಮಾತೆ ಅವ್ರ ಬಟ್ಟೆ ಅದು ತಗೊಂಬರ, ಸೀರೆ ಅದು ತಗೊಂಬರಲ್ಲ. ಏನೇನು ಅನಾಹುತಗಳನ್ನು ಮಾಡುವರು. ಎಲ್ಲೋ ನೀಚರೇ, ಎಲ್ಲೋ ರಾಕ್ಷಸರೇ, ನನ್ನ ಬಾಲವನ್ನು ತಗ್ಗಿಸಿರುವನು ನಿಮ್ಮ ದಣಿ ಅಪ್ಪಣೆಯಂತೆ ನಡೆದುಕೊಂಡು. ಹಾಗೆ ಆಗಲಿ ಮಂಗಣ್ಣ. ತಗೋ ಮಂಗಣ್ಣ, ನಿನ್ನ ಆಜ್ಞೆಯಂತೆ ನಿನ್ನ ಲಾಂಗೋಲಕ್ಕೆ ಬೆಂಕಿಯನ್ನು ಇಟ್ಟಿರುವನು. ಈ ಲಂಕಾಪಟ್ಟಣವು ಎಷ್ಟು ಸುಮಧುರವಾಗಿ ಉರಿಯುತ್ತಿರುವುದು, ಪ್ರಕಾಶಮಾನವಾಗಿ ಉರಿಯುತ್ತಿರುವುದು. ಇನ್ನು ಸಾವಕಾಶ ಬೇಕೆ? ನನ್ನ ಆಗಮನವನ್ನೇ ನಿರೀಕ್ಷಿಸಿಕೊಂಡಿರುವ ಅಂಗದ ಜಾಂಬುವಾದಿಗಳಿಗೆ ಈ ಸಮಾಚಾರವನ್ನು ತಿಳಿಸುವೆನು. ಅದಕ್ಕಾಗಿ ನಾನು ಈಗಲೇ ಹೋಗುವೆನು. ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ. ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ. ಪರಮಾತ್ಮ ಜೈ ಜೈ ಪರಂಧಾಮ ಜೈ ಜೈ. ಪರಮಾತ್ಮ ಜೈ ಜೈ ಪರಂಧಾಮ
ಆಂಜನೇಯನು ಇನ್ನೂ ಬಾರಲೇ ಇಲ್ಲವಲ್ಲ ಅಂಗದ? ಹಾ ಹೌದು ಹೌದು ಅಂಗದ. ಆಂಜನೇಯನು ಗಗನ ಮಾರ್ಗದಲ್ಲಿ ರಘುರಾಮ ಜಯ ರಾಮ ಸೀತಾರಾಮ ಶ್ರೀರಾಮ ರಾಮ ರಘುರಾಮ ರಾಮ ಜಯ ರಾಮ ರಾಮ ಸೀತಾರಾಮ ಶ್ರೀರಾಮ ರಾಮ ಜಯ ರಾಮ ರಾಮ ರಘುರಾಮ ರಾಮ ಸೀತಾರಾಮ. ಆಂಜನೇಯ ಆಂಜನೇಯ ಸ್ಮರಿಸುವನು. ಲಂಕಾನಗರಕ್ಕೆ ಹೋದ ಕಾರ್ಯವು ಏನಾಯಿತು ಆಂಜನೇಯ? ಕಪಿವೀರರೇ ತಾತ, ಆಂಜನೇಯ ನಾನು ಸೀತಾಮಾತೆಯವರನ್ನು ಕಂಡೆನು. ಹಾ ಸೀತಾಮಾತೆಯವರನ್ನು ಆ ನೀಚ ರಾವಣನು ಅಶೋಕವನದಲ್ಲಿಟ್ಟಿರುವನು. ನಾನು ಆ ವನವನ್ನೆಲ್ಲ ಧ್ವಂಸ ಮಾಡಿ ಲಂಕಾನಗರಕ್ಕೆ ಬೆಂಕಿ ಇಟ್ಟು ಅನೇಕ ರಾಕ್ಷಸರನ್ನು ಸಂಹರಿಸಿ ಬಂದಿರುವೆನು. ಇದೋ ಅಭಿಜ್ಞಾನ ವಸ್ತುವನ್ನು ಸಹ ತಂದಿರುವೆನು. ಶ್ರೀರಾಮಚಂದ್ರರಿಗೆ ಹೋಗೋಣ. ಆಂಜನೇಯ ಹಾಗೆ ಆಗಲಿ, ಶ್ರೀರಾಮಚಂದ್ರರಿಗೆ ಹೋಗೋಣ, ನಡೆಯಿರಿ. ಬನ್ನಿ ಬನ್ನಿ. भूमि जाते बामे सीते सीमानो सजारी दे भूमि जाते बामे सीते सीमानो सजारी दे ನೀನೆಲ್ಲಿರುವೆ ಮನೋಹರೇ ನೀನೆಲ್ಲಿರುವೆ ಮನೋಹರೇ ವಲ್ಲಭೆ ಸುಗುಣಾಕರೇ ಸೋಮಮುಖಿ ರಾಮನ ಸಖಿ ಜನಕಿ ಸೋಮಮುಖಿ ರಾಮನ ಸಖಿ ರಾಮ ರಸದಳಾಂಬಿಕೆ ರಾಮ ರಸದಳಾಂಬಿಕೆ ಭೂಮಿ ಜಾತೆ ಬಾಮೆ ಸೀಮಾನು ನಾಚಾರಿದೆ ಜಾನಕಿ, ನಿನ್ನನ್ನು ಕಳೆದುಕೊಂಡು ಇಂತಹ ಕಷ್ಟವನ್ನು ಪಡುವಂತಾಯಿತು. ಸುಗ್ರೀವರಾಜ, ಪ್ರಭು ರಾಘವ, ಸೀತಾನ್ವೇಷಣೆ ಕಾರ್ಯಕ್ಕೆ ಹೋದ ಕಪಿವೀರರೆಲ್ಲರೂ ಬಂದಂತಾಯಿತು. ಆದರೆ ದಕ್ಷಿಣಾಭಿಮುಖವಾಗಿ ಹೋದ ಆಂಜನೇಯಾದಿಗಳು ಇನ್ನೂ ಬಾರಲೇ ಇಲ್ಲವಲ್ಲ? ಪ್ರಭು ರಾಘವ, ಚಿಂತಿಸಬೇಡಿ, ಈ ದಿವಸ ಖಂಡಿತವಾಗಿಯೂ ಬಂದೇ ಬರುವುದು ಪ್ರಭು. ಈ ಕಡೆಯನ್ನು ರಾಮಧ್ಯಾನವಾಗುತ್ತಿರುವುದು ಪ್ರಭು. ಜಯ ಜಯ ರಾಮ ಜಾನಕಿ ರಾಮ ಜಯ ಜಯ ಶ್ರೀರಾಮ ರಾಮ ಜಯ ಜಯ ಶ್ರೀರಾಮ ದಶರಥ ನಂದನ ರಾಜಾ ರಾಮ ದಶರಥ ನಂದನ ರಾಜಾ ರಾಮ ಜಾನಕಿ ವಲ್ಲಭ ಸೀತಾರಾಮ ಜಾನಕಿ ವಲ್ಲಭ ಸೀತಾರಾಮ ರಾಮ ರಾಮ ಜಯ ರಾಜಾ ರಾಮ 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 ಜಯ ರಾಜಾ ರಾಮ 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 ಜಯ ಸೀತಾರಾಮ ಜಯ ಜಯ ರಾಮ ಜಾನಕಿ ರಾಮ ಜಯ ಜಯ ಶ್ರೀರಾಮ ರಾಮ ಜಯ ಜಯ ಶ್ರೀರಾಮ ತಂದೆಯು ನೀನೆ ರಾಜಾ ರಾಮ ತಂದೆಯು ನೀನೆ ರಾಜಾ ರಾಮ ತಾಯಿಯು ನೀನೆ ಸೀತಾರಾಮ ಸೀತಾರಾಮ ರಾಮ ರಾಮ ಜಯ ರಾಜಾ ರಾಮ 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 ಜಯ ರಾಜಾ ರಾಮ 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 ಜಯ ಸೀತಾರಾಮ ಜಯ ಜಯ ರಾಮ ಜಾನಕಿ ರಾಮ ಜಯ ಜಯ ಶ್ರೀರಾಮ ರಾಮ 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 ರಾಮ. ಸ್ವಾಮಿ ನಮಸ್ಕರಿಸುವೆ. ಪ್ರಭುಗಳಿಗೆ ನಮಸ್ಕರಿಸುವೆವು, ದೇವ ನಮಸ್ಕರಿಸುವೆವು. ಆಂಜನೇಯಾದಿಗಳೇ, ನಿಮಗೆ ಮಂಗಳವಾಗಲಿ. ಆಂಜನೇಯ, ನೀನು ಹೋದ ಕಾರ್ಯವು ಏನಾಯಿತು? ಪ್ರಭು ರಾಘವ, ಸೀತಾಮಾತೆಯವರನ್ನು ಕಂಡೆನು.
ಸೀತಾಮಾತೆಯವರನ್ನು ಪಾಪಿ ರಾವಣನ ಅಶೋಕವನದಲ್ಲಿ ಇಟ್ಟಿರುವನು. ನಾನು ಆ ವನವನ್ನೆಲ್ಲ ಧ್ವಂಸ ಮಾಡಿ ಲಂಕಾಪಟ್ಟಣಕ್ಕೆ ಬೆಂಕಿ ಇಟ್ಟು ಬಂದಿರುವನು. ಇದು ಅಭಿಜ್ಞಾನ ವಸ್ತುವನ್ನು ತಂದಿರುವೆನು, ಇದನ್ನು ಸ್ವೀಕರಿಸುವರಾಗಿ. ಜಾನಕಿ, ನಿನ್ನ ಚೂಡಾರತ್ನವನ್ನು ಕಂಡದ್ದು ನಿನ್ನನ್ನೇ ಕಂಡ ಹಾಗೆ ಆಯಿತು. ಆಂಜನೇಯ, ಜಾನಕಿಯು ಮತ್ತೇನಾದರೂ ಹೇಳಿದಳೆ? ಪ್ರಭು, ಮಾತೆಯವರು ನನ್ನನ್ನು ಇನ್ನೊಂದು ತಿಂಗಳೊಳಗಾಗಿ ಕರೆದುಕೊಂಡು ಹೋಗದಿದ್ದರೆ ನಾನು ಪ್ರಾಣತ್ಯಾಗ ಮಾಡಿಕೊಳ್ಳುವೆನೆಂದು ಹೇಳಿದರು. ಏನು ಪ್ರಭು? ಜಾನಕಿಯು ಪ್ರಾಣತ್ಯಾಗ ಮಾಡಿಕೊಳ್ಳುವೆನೆಂದು ಹೇಳಿದಳೆ. ಸೀತಾ, ಸುಗ್ರೀವರಾಜ, ಇನ್ನು ಸಾವಕಾಶ ಬೇಕೆ? ಕಪಿವೀರರಿಗೆ ಸೇತುಬಂಧ ನಿರ್ಮಿಸಲು ಆಜ್ಞಾಪಿಸು. ರಾಘವ, ತಮ್ಮ ಅಪ್ಪಣೆಯಂತೆ ಆಜ್ಞಾಪಿಸುವೇನು? ಅದೇ ಕಪಿವೀರರ, ನೀವಿನ್ನು ಜಾಗೃತೆಯಾಗಿ ಹೋಗಿ ಸೇತುಬಂಧವನ್ನು ನಿರ್ಮಿಸುವರಾಗಿ ಕೇಳುವರಾಗಿ. ಸುಗ್ರೀವರಾಜ, ಪ್ರಭು ರಾಘವ, ಕಪಿವೀರರು ಸೇತುಬಂಧವನ್ನು ಎಷ್ಟು ರಮಣೀಯವಾಗಿ ನಿರ್ಮಿಸಿರುವರು ನೋಡಿದೆಯಾ? ಹೌದು ಪ್ರಭು, ಬಹಳ ಸುಂದರವಾಗಿ ನಿರ್ಮಿಸಿರುವರು ಪ್ರಭು. ಆಂಜನೇಯ, ಪ್ರಭು ರಾಘವ, ಇದೇ ಅಲ್ಲವೇ ಲಂಕಾಪಟ್ಟಣವು? ಹೌದು ಪ್ರಭು, ಇದೇ ಲಂಕಾಪಟ್ಟಣವು. ಸುಗ್ರೀವರಾಜ, ಪ್ರಭು ರಾಘವ, ಇನ್ನು ಸಾವಕಾಶ ಬೇಕೆ? ನಮ್ಮ ಕ್ಷತ್ರಿಯರ ಪದ್ಧತಿಯಂತೆ ಅಂಗದ ಕುಮಾರನನ್ನು ಆ ನೀಚ ರಾವಣನ ಆಸ್ಥಾನಕ್ಕೆ ರಾಯಭಾರಿಯಾಗಿ ಕಳುಹಿಸು. ತಮ್ಮ ಅಪ್ಪಣೆಯಂತೆ ಆಗಲಿ. ಅಲ್ಲೇ ಯಂಗದ ಕುಮಾರನೇ, ನೀನು ಆ ನೀಚನ ಆಸ್ಥಾನಕ್ಕೆ ಹೋಗಿ ಅಲ್ಲಿನ ಪದಾನುಪದಗಳನ್ನು ತಿಳಿದು ಹಾಗೆ ಆಗಲಿ ಪ್ರಭು. ಭಲ ಭಲಿ ರೇ ಭುವನ ಭೀಕರ 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 ಹಸ್ತ ಓ ಪ್ರಭು ಹಲಗಲ್ಲ ರಥಗಳ ತೋರ ತಮೆರವೆ ಹಲಗಲ್ಲ ರಥಗಳ ತೋರ ತಮೆರವೆ ಹಗೆ ಹಗೆಲ್ಲ ಎನ್ನಿದ ಮೆರೆದೆ ಹಗೆ ಹಗೆಲ್ಲ ಎನ್ನಿದ ಮೆರೆದೆ ಸಾರಿ ಹಾದಿ ಶಿರವನ್ನು ತೆಗೆದು ಸಾರಿ ಹಾದಿ ಶಿರವನ್ನು ತೆಗೆದು ಹರ ಹರ ಮರನ ಕೈ ಹಾಲ ಹಳಿ ರೇ ಭುವನ ಭೀಕರ ಭೀಕರ ಭಕ್ತ ಓ ಪ್ರಭು, ನನ್ನನ್ನು ಜಯಿಸುವರು ಈ ಮೂರು ಲೋಕದಲ್ಲಿ ಯಾರಿರುವರು? ಜಾಗೃತಿಸುವನಾಗೋ. ನಿಮ್ಮ ಅಪ್ಪಣೆಯಂತೆ ಆಗಲಿ ಪ್ರಭು. ರಾಜೇಂದ್ರ, ಈ ಮೂರು ಲೋಕದಲ್ಲಿ ನಿಮ್ಮನ್ನು ಜಯಿಸುವವರು ಯಾರೂ ಇಲ್ಲವೋ ಪ್ರಭು? ರಹಸ್ಯ ಅಗಳೇನೋ ಶಬ್ದ ಆಗುತ್ತಿರುವುದು ನೋಡು. ಆ ಕಡೆ ಯಾವುದೋ ಒಂದು ಕಪಿ ಬರುತ್ತಿರುವುದು. ರಾಮ ಪತಿತ ಪಾವನ ಸೀತಾರಾಮ ರಘುಪತಿ ರಾಘವ ರಾಜಾ ರಾಮ ಪತಿತ ಪಾವನ ಸೀತಾರಾಮ ರಾಘವ ರಾಜಾ ರಾಮ ಪತಿತ ಪಾವನ ಸೀತಾರಾಮ. ಎಲ್ಲವೋ ಕೋಡ್ಗ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಎಲ್ಲವೋ ನೀಚನೆ, ನಾನು ಯಾರೆಂದು ಮೊದಲು ಬಂದಿದ್ದ ಕಪಿಯು ಹೇಳಲಿಲ್ಲವೇ? ಭ್ರಷ್ಟ ವೃತ್ತಾಂತವನ್ನು ತಿಳಿ. ಎಲೇ ಕಪಿ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಎಲ್ಲವೋ ಅರೆ ಮಾತದೆ ಹೇಳು, ಇಲ್ಲವಾದರೆ ಶಿಕ್ಷೆ ಆಗುವುದು. ಎಲ್ಲವೋ ನೀಚನೆ, ನಾನು ಇಲ್ಲಿ ಸಂಧಿಗೆ ಬಂದಿರುವೆನೋ? ಸಂಧಿ ಎಂದರೇನು ಕೋಡ್ಗ? ತಿಳಿಸುವೆನು ಕೇಳು. ನನ್ನ ಪ್ರಭುವಾದ ಶ್ರೀರಾಮಚಂದ್ರರ ಪತ್ನಿಯಾದ ಸೀತಾಮಾತೆಯನ್ನು ಅವರಿಗೆ ತಂದು ಒಪ್ಪಿಸುವುದೇ ಸಂಧಿ. ಇಲ್ಲವಾದರೆ ನಾಳೆ ಯುದ್ಧಕ್ಕೆ ಬರುವುದೇ ಅಸಂಧಿ. ಭ್ರಷ್ಟ, ಇದಿರುವುದು ಚೋಟುದ್ದ, ಮೋದು ಮಾರುದ್ದ. ನಾಳೆ ಅದಾಮನನ್ನು ಯುದ್ಧಕ್ಕೆ ಬರುವಂತೆ ಆಕ್ರಮಿಸು. ವಿಭೀಷಣ, ಈ ದಿವಸ ಯುದ್ಧಕ್ಕೆ ಬರುತ್ತಿರುವವರು ಯಾರು? ಪರಮಾತ್ಮ, ಈಗ ಯುದ್ಧಕ್ಕೆ ಬರುತ್ತರೋ ಹಾ ಪಾಪಿ ರಾವಣನ ಅನುಜನು ಪುತ್ರನು. ಈತನನ್ನು ಕೊಲ್ಲಬೇಕಾದರೆ 12 ವರ್ಷ ವನ ಉಪವಾಸ ಇದ್ದು ನಿದ್ರಾಹಾರಗಳನ್ನು ತೊರೆದಿರಬೇಕು. ಸುಗ್ರೀವರಾಜ, ನಮ್ಮಿಷ್ಟು ಮಂದಿಯಲ್ಲಿ 12 ವರ್ಷಗಳ ಕಾಲ ನಿದ್ರಾಹಾರವಿಲ್ಲದೆ ಇರುವವರು ಯಾರಿರುವರು? ಅಗ್ರಜ, ಅದಕ್ಕೆ ನಾನಿಲ್ಲವೇ? ಲಕ್ಷ್ಮಣ, ನಾನು ಪಂಚವಟಿಯಲ್ಲಿ ಕೊಟ್ಟ ಹಣ್ಣನ್ನು ಭುಂಜಿಸಲಿಲ್ಲವೇ? ಅಗ್ರಜ, ತಾವು ಪಂಚವಟಿಯಲ್ಲಿ ಕೊಟ್ಟ ಹಣ್ಣನ್ನು ನನ್ನ ಬಲ ತೊಡೆಯಲ್ಲಿ ಇಟ್ಟಿರುವೆನೋ ಅಗ್ರಜ. ಲಕ್ಷ್ಮಣ, ತಾವು ಅಪ್ಪಣೆ ಕೊಟ್ಟ ಮಾತ್ರದಲ್ಲಿ ಧ್ವಂಸ ಮಾಡಿ ಬರುವೆನೋ ಅಗ್ರಜ. ಲಕ್ಷ್ಮಣ, ಹಾಗಾದರೆ ಜಯಶೀಲನಾಗಿ ಹೋಗಿ ಬಾ, ನಿನಗೆ ಮಂಗಳವಾಗಲಿ. ತಮ್ಮ ಅಪ್ಪಣೆಯಂತೆ ಆಗಲಿ ಅಗ್ರಜ.
ಭಾರ 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 ಧೀರ ಧರಿದ ಶಿರವನು ದೈತ್ಯದ ಮನೆ ಭಾರ 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 ಧೀರ ಧರಿದ ಶಿರವನು ದುರುಳ ನಿನ್ನ ಶಿರವ ತರೆದು ಬದುಕೋಗುವೆ ದುರುಳ ನಿನ್ನ ಶಿರವ ತರೆದು ಜವದಿ ಹೋಗುವೆ ಕೆಲವ ಕಳನ ಬಲವ ತೋರಿ ಮೆರೆದು ತಿರ್ಪೆಯ ದೈತ್ಯದ ಮನೆ ಕೆಲವ ಕಳನ ಬಲವ ತೋರಿ ಮೆರೆದು ತಿರ್ಪೆಯ ಬಲಿಯ ಗಿಡುವೆ ನಿನ್ನ ನೀಗ ಯುದ್ಧ ಭೂಮಿಗೆ ಎಲ್ಲವೋ ದೈತ್ಯದ ಮನೆ ಎಲ್ಲವೋ ದೈತ್ಯದ ಮನೆ ಗರುಡಾಸ್ತ್ರವನ್ನು ಬಿಡುವನು ಸಹಿಸ್ಕೋ ಮದಾಂಧ ಎಲ್ಲವೋ ನರಾದ ಮನೆ ನಿನ್ನ ಗರುಡಾಸ್ತ್ರಕ್ಕೆ ಬದಲಾಗಿ ನಾನು ಬ್ರಹ್ಮಾಸ್ತ್ರವನ್ನು ಬಿಡುವೆನು ಇದರ ಪೆಟ್ಟನ್ನು ಸಹಿಸಿಕೋ ಶಿವ ಶಿವ ಕೆಟ್ಟೆನು ಕೆಟ್ಟೆನು ಏನು ಲಕ್ಷ್ಮಣನು ಮೂರ್ಛಿತನಾದನೆ ಕಂದ ಲಕ್ಷ್ಮಣ ಕಂಜದಳ ನನ ಲಕ್ಷ್ಮಣ ಕಂಜದಳ ನನ ಲಕ್ಷ್ಮಣ ಅಂಜನವಂಗೈದು ರಂಜಿಕೆಯ ತಾರೈ ಕಂದ ಆಂಜನೇಯನೇ ನೀ ಹೋಗಿ ಆಂಜನೇಯನೇ ನೀ ಹೋಗಿ ಸಂಜೀವಿನಿಯಂ ತಾರೈ ಕಂದ ಆಂಜನೇಯ ನೀನು ವಾಯುವೇಗದಿಂದ ಹೋಗಿ ಸಂಜೀವಿನಿಯನ್ನು ತಂದು ಅನುಜನನ್ನು ಎಚ್ಚರಿಸು. ಆಗಬಹುದು, ತಮ್ಮ ಅಪ್ಪಣೆಯಂತೆ ಆಗಲಿ. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಪ್ರಭು ಪ್ರಭು, ಲಕ್ಷ್ಮಣ ಸ್ವಾಮಿಯವರು ಎಚ್ಚರಗೊಂಡಿರುವರು. ಅಗ್ರಜ ನಮಸ್ಕರಿಸುವುದು. ನನಗೆ ಪುನಃ ಅಪ್ಪಣೆಯನ್ನು ಕೊಡಿ, ಆ ನೀಚನನ್ನು ಸಂಹರಿಸಿ ಬರುವೆನು ಅಗ್ರಜ. ಲಕ್ಷ್ಮಣ, ಈ ಸಾರಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಆ ದೈತ್ಯನನ್ನು ಗೆದ್ದು ಬರುವನಾಗು. ತಮ್ಮ ಅಪ್ಪಣೆಯಂತೆ ಆಗಲಿ ಅಗ್ರಜ. ಎಲ್ಲವೋ ದೈತ್ಯ ಜಾಗ್ರತೆ ಆಗಿ ಯುದ್ಧಕ್ಕೆ ನಿಲ್ಲುವರಾಗು. ಬಾಣದೀಗ ಬಾಣ ಬಿಟ್ಟು ಪ್ರಾಣ ಗುಂದಿಸಿ ಕೋಣೆ ಮುರಿದು ಕೋಣೆ ಗಿಡುವೆ ಕಾಣ ಏನಲೋ. ಭಾರ 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 ಧೀರ ಧೈರ್ಯ ಶಿರವನು ತರೆದು ಚವದಿ ಹೋಗುವೆ. ಎಲ್ಲವೋ ನರಾಧಮನೆ, ನಿನ್ನ ನಾಶಕ್ಕೆ ಸರ್ಪಾಸ್ತ್ರವನ್ನು ಬಿಡು, ಇದರ ಪೆಟ್ಟನ್ನು ಎಲ್ಲವೋ ದೈತ್ಯದ ಮನೆ, ನಿನ್ನ ಸರ್ಪಾಸ್ತ್ರಕ್ಕೆ ಬದಲಾಗಿ ನನ್ನ ಬ್ರಹ್ಮಾಸ್ತ್ರವನ್ನು ಬಿಡುವನು, ಸಹಿಸ್ಕೋ ಮಧಾಂಧ. ಕೆಟ್ಟೆನು ಕೆಟ್ಟೆನು. ಈ ದಿನ ಯುದ್ಧದ ಸಮಾಚಾರವೇನು? ಏನು, ನನ್ನ ಸುಕುಮಾರನು ಮುಡಿದನೆ? ಅಂತ ಪುತ್ರನೇ ಹೋದರೆ ಅವನಿದ್ದು ಅದಕ್ಕೆ ಪ್ರಯೋಜನವೇನು? ನೋಡು, ಆ ನರಾಧಮನನ್ನು ಯುದ್ಧಕ್ಕೆ ಬರುವಂತೆ ಆಜ್ಞಾಪಿಸು. ವಿಭೀಷಣ, ಈ ದಿವಸ ಯುದ್ಧಕ್ಕೆ ಬರುತ್ತಿರುವವರು ಯಾರು? ಪ್ರಭು, ಈಗ ಯುದ್ಧಕ್ಕೆ ಬರುತ್ತಿರುವುದು ಆ ಪಾಪಿ ನಾಥ ರಾವಣನು. ಇವನನ್ನು ಕೊಲ್ಲಬೇಕಾದರೆ ಅವನ ಬರಲಿ ವಿಭೀಷಣ. ಎಲ್ಲವೋ ದೈತ್ಯದ ಜಾಗ್ರತೆಗೆ ನಿಲ್ಲುವನಾಗ. ಎಲ್ಲವೋ ದೈತ್ಯದ ಮನೆ, ಜಾಗೃತಿಯಾಗಿ ನಿಲ್ಲುವನಾಗೋ. ಬರೀ ಖಡಿ ಬಲ ನೀಚರೆ, ಬರೀ ಖಡಿ ಬಲ ನೀಚರೆ, ಬರೀ ಖಡಿ ಬಲ ನೀಚರೆ. ನಿಲ್ಲಿಸು ನಿನ್ನಯ ಸಾಹಸವ. ಎಲ್ಲೋ ದೈತ್ಯದ ಮನೆ, ಮನೆ ನಿಲ್ಲಿಸು ನಿನ್ನಯ ಸಾಹಸವ, ಕಳಬಲ್ಲೆನು ನಿನ್ನಯ ಪೌರುಷವ.
ಆಹಾ, ಇದೇನು ನಾನು ಬಿಟ್ಟ ಬಾಣಗಳೆಲ್ಲ ನಿಷ್ಪ್ರಯೋಜಕವಾಯಿತಲ್ಲ. ಇರಲಿ ಪ್ರಭು, ಈತನ ಎದೆಯಲ್ಲಿ ಅಮೃತ ಕಲಶವಿರುವುದು. ಈತನ್ನು ಕೊಲ್ಲಬೇಕಾದರೆ ಅವನ ಎದೆಗೆ ಸರಿಯಾಗಿ ಗುಟ್ಟಿ ಇರುವುದು ಸಾಯುವನು. ಸಾಕು ಬಾಯಿ ಮುಚ್ಚು. ಎಂತಹ ಮೋಸವನ್ನು ಮಾಡಿದೆ ಕುಲಪಾತಕಿ. ಸರಿಯಾಗಿ ನಿಲ್ಲುವನಾಗೋ ದೈತ್ಯದ ಮನೆ. ಬಲ್ಲೆನು ನಿನ್ನಯ ಸಾಹಸವ, ಬಲ್ಲೆನು ನಿನ್ನಯ ಸಾಹಸವ, ನಿಲ್ಲಿಸು ನಿನ್ನಯ ಪೌರುಷವ, ಕಳಬಲ್ಲೆನು ನಿನ್ನಯ ಸಾಹಸವ. ಸರಿಯಾಗಿ ನಿಲ್ಲುವನಾಗೋ ನಾರೀಚೋರನೆ. ಎನಿತು ನಾಂ ಸೈರಿಸಿದೊಡೆ, ಎನಿತು ನಾಂ ಸೈರಿಸಿದೊಡೆ, ಅನಿತರಿತು ಮರೆ ಮರೆತು ಮರಣವಾಗಲು ಭ್ರಷ್ಟ. ಧನುಜಾದ ಮನೆ ನಿನ್ನಯ, ಧನುಜಾದ ಮನೆ ನಿನ್ನಯ, ಶಿರವ ಸೇರಿ ಮಿರಲಿಂತು ಎದೆಗೊಳದೆ ಜವದೇ. ಸಾಯನಗೊಂಡಷ್ಟ ದಶರಥನ ನನಗಿನ್ನ 2ನೇ ಜನ್ಮವೂ ಕಳೆಯಿತು. 3ನೇ ಜನ್ಮಕ್ಕೆ ಮೋಕ್ಷವನ್ನು ಕೊಟ್ಟು ನಿನ್ನ ಪಾದವರಕ್ಕೆ ಸಹಿಸಿಕೋ. ರಾವಣ, ನಿನ್ನ ಇಚ್ಛೆಯಂತೆ ಆಗಲಿ. ವಿಭೀಷಣ, ಪ್ರಭು, ವಿಭೀಷಣ, ನೀನಿನ್ನು ಪಟ್ಟಾಭಿಷಿಕ್ತನಾಗಿ ಚಿರಾಯಿಯಾಗಿದ್ದು ಧರ್ಮದ ಪ್ರಭುವೆನಿಸಿಕೊಂಡು ರಾಜ್ಯಭಾರವನ್ನು ಮಾಡಿಕೊಂಡಿರು. ತಮ್ಮ ಹಚ್ಚಿದಂತೆ ಆಗಲಿ ಪ್ರಭು. ನಾವು ಸೀತಾ ಆಂಜನೇಯ, ನಾವಿನ್ನು ಜಾನಕಿಯ ಬಳಿಗೆ ಹೋಗೋಣ ನಡೆ. ಆಗಬಹುದು ಪ್ರಭು. ಪ್ರಾಣಕಾಂತ ನಮಸ್ಕರಿಸುವೆನು. ಜಾನಕಿ, ನಿನಗೆ ಮಂಗಳವಾಗಲಿ. ಪ್ರಾಣಕಾಂತ, ನಿರ್ದೋಷಿಯಾದ ನನ್ನನ್ನು ಕಾಪಾಡುವರಾಗಿ. ಜಾನಕಿ, ನಾನು ಮಾಡಬೇಕಾದ ಕರ್ತವ್ಯವನ್ನು ಮಾಡಿರುವೆನು. ಇನ್ನು ನೀನು ನಿನ್ನ ಇಚ್ಛೆಯ ಪ್ರಕಾರವಾಗಿ ಜೀವಿಸಿಕೊಂಡಿರುವಳಾಗು. ಪ್ರಾಣಕಾಂತ, ನಿನಗೆ ಬೇಡದಿದ್ದ ಮೇಲೆ ನಾನಿನ್ನು ಅಗ್ನಿ ಪ್ರವೇಶ ಮಾಡುವೆನು. ಸದಾಚಾರ ಸಂಪನ್ನೆಯು ನಿರ್ಮಲ ಚಿತ್ತಳು ಸೀತಾದೇವಿಯು ಮನೋವ್ಯಾಕುಲ ನನಗೆ ಪವಿತ್ರವಾಗಿರುವಳು. ಏನು, ಅಗ್ನಿದೇವನು ಈ ರೀತಿ ಹೇಳಿದನೆ? ಜಾನಕಿ, ನಿಲ್ಲು ನಿಲ್ಲು. ಪ್ರಾಣಕಾಂತ, ಕಾಪಾಡುವರಾಗಿ. ಆಂಜನೇಯ, ಇಂದಿಗೆ ವನವಾಸದ ಅವಧಿಯು ಪೂರೈಸಿತು. ಇನ್ನು ಭರತನು ಅಗ್ನಿ ಪ್ರವೇಶ ಮಾಡಿಕೊಳ್ಳುವೆನು. ನೀನು ವಾಯುವೇಗದಿಂದ ನಂದಿಗ್ರಾಮಕ್ಕೆ ಹೋಗಿ ನಮ್ಮ ಆಗಮನದ ಸಮಾಚಾರವನ್ನು ತಿಳಿಸುವನಾಗು. ತಮ್ಮ ಅಪ್ಪಣೆಯಂತೆ ಆಗಬಹುದು. ಜೈ ಜೈ ಶ್ರೀರಾಮ್. ಭರತರಾಜ, ನಿಲ್ಲು ನಿಲ್ಲು. ಶ್ರೀರಾಮಚಂದ್ರರು ಲಕ್ಷ್ಮಣ ಸೀತಾ ಸಮೇತರಾಗಿ ಬರುತ್ತಿರುವರು. ನಿಲ್ಲು ನಿಲ್ಲು. ಹೌದು. ಅಯ್ಯ, ನೀನು ಯಾರು? ನಾನು ರಾಮದೂತನು. 14 ವರ್ಷ ಕಳೆದ ನಂತರ ಮುಖ ದರ್ಶನ ಕೊಡಲಿ ನನ್ನ ಅಗ್ನಿ ಪ್ರಯೋಜನ ಮಾಡಿಕೊಳ್ಳುವೆನು ಅಣ್ಣ. ಭರತರಾಜ, ನಿಲ್ಲು ನಿಲ್ಲು. ಶ್ರೀರಾಮಚಂದ್ರರು ಸೀತಾ ಲಕ್ಷ್ಮಣ ಸಮೇತರಾಗಿ ಬರುತ್ತಿರುವರು. ಏನೋ ಅಗ್ರಜರು ಬರ್ತಿರುವರೆ. ಹೌದು. ಅಗ್ರಜರ ಪಟ್ಟಾಭಿಷೇಕಕ್ಕೆ ಬಾರೋ. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಲಕ್ಷ್ಮಣ, ಅಗ್ರಜ, ನಾವು ಬಾರದೆ ಹೋಗಿದ್ದರೆ ಎಂತಹ ಅನರ್ಥಗಳು ಸಂಭವಿಸುತ್ತಿತ್ತು ನೋಡಿದೆಯಾ? ಭರತ ಶತ್ರುಘ್ನರೇ, ಎಂತಹ ಭ್ರಾತೃ ಪ್ರೇಮ ನಿಮ್ಮದು. ನಿಮ್ಮಂತಹ ಅನುಜರನ್ನು ಪಡೆದ ನಾವೇ ಧನ್ಯನು. श्रीरामचंद्र महाराज की श्रीरामचंद्र महाराज की हनुमान की भक्त मंडली के रघुवर मंगल पार्वती पते।
ಜಗಬೋಧೇಂದ್ರ ದೇವಗೆ ಭರತನ ಸಂಗರಾಗವನ್ನೇ ಮುಕ್ತಿದಾಯಕ ಮಾಧವನ್ನೇ ಮುಕ್ತಿದಾಯಕ ಮಾಧವನ್ನೇ ಮಂಗಳಂ ಶುಭ ಮಂಗಳಂ ಮಂಗಳಂ ಜಯ ಮಂಗಳಂ ಪ್ರೇಮದಾರತಿ ಶಕ್ತಿ ಬೆಳಗಿರಿ ರಾಮಚಂದ್ರ ದೇವಗೆ ಜೈ ವಿರಾರಮಣ ಗೋವಿಂದ ಜೈ ಜಾನಕಿ ವರದ ಗೋವಿಂದ ಆಂಜನೇಯ ಸ್ವಾಮಿ ಪಾದಕ್ಕೆ ಗೋವಿಂದ ಕೈಲಾಸಲಿಂಗೇಶ್ವರ ಸ್ವಾಮಿ ಪಾದಕ್ಕೆ ಗೋವಿಂದ ಓಂ ಶಕ್ತಿ ತಾಯಿ ಪಾದಕ್ಕೆ ಗೋವಿಂದ ಲಕ್ಷ್ಮೀ ರಂಗನಾಥ ಸ್ವಾಮಿ ಪಾದಕ್ಕೆ ಗೋವಿಂದ ಜೈ ಗುರುಮಂಗಳ ನಮ ಪಾರ್ವತೀಪತಿಯೇ ಶ್ರೀರಾಮರ ಪಾದಾಕಿ ಶ್ರೀರಾಮರ ಪಾದಾಕಿ ಜೈ ವೀರ ಹನುಮಾನಕಿ ಹರ ನಮ ಪಾರ್ವತಿ